ಗಂಟೀಶ್ ಅವ್ರು ಬಂದ್ರು. ಬರ್ಲಿ ಬರ್ಲಿ. ಕುಸುಪಕುಲ ಚಂದ್ರಿಕಾ ಶ್ರೀಕನ್ಯಕಾ ದಿನಮುಲು ನಿನ್ನೆ ಭಜಿಂಚೇತ ಕುಸುಮಕುಲ ಚಂದ್ರಿಕಾ ಶ್ರೀಕನ್ಯಕಾ ದಿನಮುಲು ನಿನ್ನೆ ಭಜಿಂಚೇತ ಕುಸುಮಕುಲ ಚಂದ್ರಿಕಾ ಶ್ರೀಕನ್ಯಕಾ ದಿನಮುಲು ನಿನ್ನೆ ಭಜಿಂಚೇತ ಮಂಗಳರೂಪಿಣಿ ಮಂಗಳಕಾರಿಣಿ ಮಂಗಳರೂಪಿಣಿ ಮಂಗಳಕಾರಿಣಿ ಮಂಗಳರೂಪಿಣಿ ಮಂಗಳಕಾರಿಣಿ ಮಂಗಳರೂಪಿಣಿ ಮಂಗಳಕಾರಿಣಿ
ವಶಮಣಿ ಅವಮಹಾರಿ ಕೃಪಾಪರತೆ ಭಕ್ತಿನಿ ಕಾಚಿನಿ ಜ್ಞಾನ ಪ್ರಕಾಶಿನಿ ಅವನು ದಿನಮೋರು ನಿಮ್ಮನೆ ಕರಗೆ ರುಚೇನ ಕುಸುಮ ಪೂರ್ಣ ಸಮುದ್ರಿತ ಶ್ರೀಗಂಗೋ ದಿನರು ನಿನ್ನೆ ಕಜುಕೆದ ಧನ್ಯವಾದಗಳು. ತುಂಬ ಚೆನ್ನಾಗಿ ಹಾಡಿದ್ರಿ. ಜ್ಯೋತಿ ಅಕ್ಕ ಏನಾಯ್ತು, ಕಲಾಕ ಮಾತಾಡ್ತಿದ್ರಲ್ಲ ಅವ್ರು ಮ್ಯೂಟ್ ಮಾಡಿರ್ಲಿಲ್ಲ, ಅದು ಡಿಸ್ಟರ್ಬೆನ್ಸ್. ನಾನ್ ಮಧ್ಯದಲ್ಲಿ ಹೇಳ್ಬಿಟ್ರೆ ನಿಮ್ ಹಾಡಿಗೆ ಡಿಸ್ಟರ್ಬ್ ಆಗುತ್ತೆ ನಾವ್ ಮಾತಾಡಿದ್ರೆ, ಅದಕ್ಕೋಸ್ಕರ ಸುಮ್ನೆ ಮಾಡ್ಬೇಡಿ. ಸರಿ, ಥ್ಯಾಂಕ್ ಯು. ರೆಕಾರ್ಡಿಂಗ್ ಹೆಂಗಾಗಿದೆಯೋ ಗೊತ್ತಿಲ್ಲ, ತುಂಬಾ ಸಿಡ್ಲಿಂಗ್ ಸೌಂಡ್. ಇಲ್ಲ, ನಾನು ಫ್ಯಾನು ಆಫ್ ಮಾಡಿದೆ, ಆಮೇಲೆ ಸರೋಗಿರುತ್ತೆ, ಏನು ಯೋಚನೆ ಇಲ್ಲ. ಮ್ಯೂಟ್ ಮಾಡಿಲ್ಲ ನೀವು? ಹಾಂ, ಮ್ಯೂಟ್ ಮಾಡಿ. ಜೈ ವಾಸವಿ. ಗುರು ಚತುಷ್ಟಯರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತ್ರಿಯ ವೃಂದದವರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇವತ್ತು ವಾಸವಿ ದೇವಿ ದರ್ಶನಂ ಪುಸ್ತಕದಲ್ಲಿ, ಗ್ರಂಥದಲ್ಲಿ 42ನೇ ಪೇಜು ಗುರು ಶಿಷ್ಯ ಬಾಂಧವ್ಯ. ಇದನ್ನು ಅರ್ಥ ಹೇಳೋದಕ್ಕೋಸ್ಕರನೇ ನಂದೀಶ್ ಸರ್ ಬಂದಿದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಇವಾಗ ಓದ್ತೀನಿ ಸರ್. ಗುರು ಶಿಷ್ಯ ಬಾಂಧವ್ಯ. ಗುರುಕುಲ ವಾಸದಲ್ಲಿ ತಲ್ಲೀನನಾಗಿ ಅಮೃತಪಾನ ಮಾಡಿದವನಂತೆ ತೃಪ್ತನಾಗಿ ಬಂದ ಕುಸುಮಗುಪ್ತನಿಗೆ ತನ್ನ ಹಾಗೂ ಭಾಸ್ಕರ ಗುರುವರೇಣ್ಯರ ಬಾಂಧವ್ಯದ ನೆನಪು ಸದಾ ಕಣ್ಮುಂದೆ ಬಂದು ನಿಲ್ಲುತ್ತಿತ್ತು. ಅವರ ವಿಚಾರ ಸರಣಿ ಕೂಡ ಹಾಗೆ ಅರಿಯತೊಡಗಿರುತ್ತಿತ್ತು. ಗುರು ತೋರಿದ ಬೆಳಕಿನ ಮಾರ್ಗದಲ್ಲಿ ಆತ್ಮೋದ್ಧಾರಕ್ಕಾಗಿ ಶ್ರಮಿಸುತ್ತಾ ತಲೆಬಾಗಿ ಬೆಳೆದ ಶಿಷ್ಯನು ಮತ್ತೆ ಲೋಕಹಿತಾರ್ಥವಾಗಿ ಗುರುಧ್ಯಾನದಲ್ಲಿ ತಲೆ ಎತ್ತಿ ನೆರಳು, ಹೂವು, ಹಣ್ಣುಗಳನ್ನೀಯುವ ದಿವ್ಯ ವೃಕ್ಷವಾದಾಗಲೇ ನಿಜ ಗುರು ದಕ್ಷಿಣೆ ಸಲ್ಲುವುದು. ಗುರುವೆಂದರೆ ಒಂದು ನಂದಾದೀಪವೇ ಸರಿ. ಆ ದೀಪದಿಂದ ದೀಪ ಬೆಳಗಿ ಮತ್ತೆ 10, 100, 1000 ದೀಪಗಳು ಬೆಳಗಬಲ್ಲವು. ಹೀಗೆ ಓರ್ವ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿದ್ದರೆ ಸಾಕು, ನಿತ್ಯ ಜ್ಞಾನ ದೀಪೋತ್ಸವ ನಡೆಯುವುದು ಎಂದೆಲ್ಲ ತನ್ನ ಪ್ರಿಯ ಗುರುವನ್ನು ಸ್ಮರಿಸಿಕೊಳ್ಳುತ್ತಾ ಗುರು ಸನ್ನಿಧಿಯಲ್ಲಿದ್ದು ಎಷ್ಟೊಂದು ಸಮಯವಾಗಿ ಬಿಟ್ಟಿತ್ತಲ್ಲ ಎಂದು ತನ್ನೊಳಗೆ ತಾನೇ ಗಾಢವಾಗಿ ಚಿಂತಿಸುತ್ತಿದ್ದನು. ಆಪ್ತ ಶಿಷ್ಯನ ಹೃದಯದ ಕೂಗು ಗುರುಗಳಿಗೆ ಕೇಳಿಸದಿರುವುದೇ? ಅಂತೆಯೇ ಗುರು ಭಾಸ್ಕರಾಚಾರ್ಯರಿಗೂ ತಮ್ಮ ಪತ್ರ ಮುಖೇನ ತಮ್ಮ ಶಿಷ್ಯನ ಹೃದಯವನ್ನು ಸ್ಪರ್ಶಿಸಬೇಕೆನಿಸಿತು. ಕೂಡಲೇ ಕುಸುಮಗುಪ್ತನಿಗೆ ಒಂದು ಪತ್ರವನ್ನು ಬರೆದು ತಮ್ಮ ಶಿಷ್ಯರ ಮೂಲಕ ಅರಮನೆಗೆ ಮುಟ್ಟಿಸಿದರು. ಗುರುಗಳ ವಾತ್ಸಲ್ಯ ಅಪಾರವೆಂದು ಹರ್ಷಿಸುತ್ತಿದ್ದ ರಾಜಕುಮಾರನು ಆ ಅನಿರೀಕ್ಷಿತ ಪತ್ರವನ್ನು ಕಣ್ಣರಳಿಸಿ ಓದಿಕೊಳ್ಳತೊಡಗಿದನು. ಭಾಸ್ಕರ ಗುರು ಪತ್ರದಿಂದ ಅವನ ಹೃದಯ ಕಮಲವು ಅರಳಿತು. ಆ ಪತ್ರ ಹೀಗಿತ್ತು: ಶ್ರೀ ಕುಸುಮಗುಪ್ತನಿಗೆ ಶುಭ ಆಶೀರ್ವಾದ ಸಹಿತ ಸಂದೇಶ. ವತ್ಸ, ಭಗವತ್ ಶಕ್ತಿಯು ಸ್ಥೂಲ ಸೂಕ್ಷ್ಮಗಳಲ್ಲಿ ಅಖಂಡವಾಗಿ ವ್ಯಾಪಿಸಿರುವುದು. ಸ್ಥೂಲಕ್ಕೆ ಅಸ್ತಿತ್ವ ಸೂಕ್ಷ್ಮದಿಂದ, ಸೂಕ್ಷ್ಮದ ಮೌಲ್ಯ ನಿರ್ಣಯ ಸ್ಥೂಲದಿಂದ. ಅದರಿಂದ ಭಗವನ್ಮಹಿಮೆಯ ಸ್ಥೂಲ ವೈಭವವನ್ನು ಭವ್ಯವೆಂತಲೂ ಸೂಕ್ಷ್ಮ ವೈಭವವನ್ನು ದಿವ್ಯವೆಂತಲೂ ಆಳವಾಗಿ ತಿಳಿ. ಭವ್ಯದಲ್ಲಿದ್ದರೂ ದಿವ್ಯಾನುಭವ ಸಹಾಯದಿಂದ ನಿರ್ಮಮನಾಗಿ ನಿಗ್ರಹ ಸಂಪನ್ನನಾಗಿ ದೇಹಾತ್ಮ ಬುದ್ಧಿಯನ್ನು ಮೀರಿ ನಿಲ್ಲಲು ಸಾಧ್ಯ ಉಂಟು. ಭವ್ಯದ ದರ್ಶನಾನಂದ ವಿಶೇಷದಿಂದ ಭೂಮದ ಕಲ್ಪನೆಯುಂಟಾಗಿ ಮಾನವನಿಗೆ ತನ್ನ ಅಲ್ಪತ್ವದ ಅರಿವಾಗುವುದು. ದಿವ್ಯತೆಯ ಪ್ರಭಾವದಿಂದ ಭವ್ಯ ನಿರ್ಮಾಣಕ್ಕೆ ಪ್ರೇರಣೆ, ಭವ್ಯ ನಿರ್ಮಾಣದಿಂದ ದಿವ್ಯತೆಡೆಗೆ ಆಕರ್ಷಣೆ. ಇಂದು ನೀನು ರಾಜವೈಭವದ ಮಧ್ಯದಲ್ಲಿದ್ದರೇನು, ಭಗವಂತನ
ಬಹಿರಂತರ ಲೀಲಾದರ್ಶಿಯಾಗು. ಯೋಗ ಭೋಗ ಸಮನ್ವಯವನ್ನು ಅರಿತು ಶ್ರೀರಾಮ ಕೃಷ್ಣರು ಅಶ್ವಪತಿ ಜನಕರು ನಡೆದ ದಾರಿಯಲ್ಲಿ ನಡೆಯುತ್ತಾ ಅವರ ಸಂದೇಶವನ್ನು ಪಾಲಿಸಿ ಕರ್ಮಯೋಗಿಯಾದ ರಾಜಯೋಗಿಯಾಗು, ಭಕ್ತನಾದ ಜ್ಞಾನಿಯಾಗು, ಆ ಚಂದಾರ್ಕ ಕೀರ್ತಿ ಪಾತ್ರನಾಗು. ಪೂರ್ವಕೃತ ಸಾಧನಾ ಸಿದ್ಧಿಗೆ ಅರಸನಾದ ನಿನಗೆ ನನ್ನ ಹೃತ್ಪೂರ್ವಕ ಆಶೀರ್ವಾದಗಳು. ಗುರುಗಳ ವಾತ್ಸಲ್ಯಪೂರ್ಣ ಜ್ಞಾನಪತ್ರವನ್ನು ಓದುತ್ತಿದ್ದಂತೆಯೇ ಅವನ ಕಣ್ಣುಗಳಲ್ಲಿ ಅಶ್ರುಧಾರೆ ಹರಿಯಿತು. ರೋಮಾಂಚನವಾಯಿತು. ಆ ಪತ್ರವನ್ನು ಕಲಹರ ದಂಪತಿಗಳಿಗೂ ಓದಿದರು. ಅಪರೂಪ ವ್ಯಕ್ತಿತ್ವದ ತಮ್ಮ ಸುಪುತ್ರನ ಜತೆ ಹೇಗೆ ವರ್ತಿಸಬೇಕೆಂದು ಕೆಲವು ಕ್ಷಣ ದಿಕ್ಕು ತೋಚದಂತಾಯಿತಾದರೂ ಕುಸುಮಗುಪ್ತನ ಸೌಜನ್ಯವನ್ನು ಸ್ಮರಿಸಿಕೊಂಡು ನಿರಾಳ ಹೃದಯಗಳಾದರು. ಸರ್, ಇವಾಗ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಬಹಳ ವಿಶೇಷವಾದಂತ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ. ಗುರುಕುಲದ ವಾಸದಲ್ಲಿ ಜೀವನ ಬಹಳ ವಿಶೇಷವಾಗಿ ಆಧ್ಯಾತ್ಮದ ತಪಸ್ಸಾಗಿರ್ತದೆ. ತಪಸ್ಸಿಗೆ ಪೂರಕವಾಗಿ ವಿದ್ಯಾಶಕ್ತಿ ಅಂತರಂಗದೊಳಗಡೆಗೆ ಪ್ರವೇಶಿಸಿ ಆನಂದಕ್ಕೂ ಶಾಂತಿಗೂ ಕಾರಣವಾಗ್ತವೆ. ಆದ್ರಿಂದ ಗುರು ಮತ್ತು ಗುರು ಸನ್ನಿಧಿ ಒಳಗಡೆಗೆ ಅಮೃತದ ಅಥವಾ ಅಮೃತತ್ವದ ತೃಪ್ತಿಯನ್ನು ಅನುಭವಿಸಿದಂತಹ ಸುಮಗುಪ್ತ ಗುರು ಸನ್ನಿಧಿ ಒಳಗಡೆಗೆ ಪಡೆದ ಬೆಳಕನ್ನ, ಪಡೆದ ಶಾಂತಿಯನ್ನ, ನೆಮ್ಮದಿಯನ್ನ, ಪಡೆದ ಬೆಳಕನ್ನು ಬಳಸಿ ಆತ್ಮದ ಉದ್ಧಾರವನ್ನು ಮಾಡಿಕೊಂಡಾದ ಮೇಲೆ ಲೋಕಹಿತಕ್ಕಾಗಿ, ತನ್ನ ಕರ್ತವ್ಯ ಪಾಲನೆಯ ಒಂದು ಉದ್ದೇಶಕ್ಕಾಗಿ ಗುರುವಿನ ಸ್ಮರಣೆಯನ್ನು ತನ್ನ ಹೃದಯದಲ್ಲಿ ಸದಾಕಾಲ ಬಚ್ಚಿಟ್ಟುಕೊಂಡವನಾಗಿ, ಸದಾಕಾಲ ಸ್ಮರಣೆಯಲ್ಲಿ ಉಳ್ಳವನಾಗಿ, ತನ್ನ ಬಾಳನ್ನ ಬೆಳಗಿಸಿದ ಗುರುವಿನ ಸ್ಮರಣೆಯನ್ನು ನಿರಂತರವಾಗಿ ಸ್ಮರಿಸ್ತಾ, ಹಾಗೆಯೇ ತಾನೂ ಕೂಡ ಬೆಳಗಬೇಕಾದ ಅನೇಕ ಜೀವರ ಬಾಳುಗಳನ್ನ ತನ್ನ ಸ್ಮರಣೆ ಒಳಗಡೆಗೆ ತಂದುಕೊಂಡು ಜವಾಬ್ದಾರಿ ಅಂತ ಹೇಳಿ ಭಾವಿಸಿ ಜ್ಞಾನವನ್ನ ನಿರಂತರವಾಗಿ ಪಸರಿಸ್ತಕ್ಕಂಥ ದಿವ್ಯವಾದಂತ ಒಂದು ಜ್ಯೋತಿರ್ಮಯವಾಗಿರುವಂತ ಚೇತನನಾಗಿ ಸದಾಕಾಲ ತನ್ನ ಕರ್ತವ್ಯದಲ್ಲಿ ಮಗ್ನನಾಗ್ತಾನೆ ಕುಸುಮಗುಪ್ತ. ಜ್ಯೋತಿಯಿಂದ ಜ್ಯೋತಿ ಅನ್ನೋ ಹಾಗೆ ನಿರಂತರವಾಗಿ ಆತ್ಮದ ಜ್ಯೋತಿಯನ್ನ ಕಂಡ ಸಾಧಕ ತನ್ನ ಸಮೀಪಕ್ಕೆ ಬಂದಂತ ಎಲ್ಲರಲ್ಲಿ ಆ ಜ್ಯೋತಿಯನ್ನ ಬೆಳಗಿಸ್ಲಿಕ್ಕೆ ಕರ್ತವ್ಯ ಏನ್ ಮಾಡೋದಿದೆ, ಅದೇ ಬಹಳ ಮಹತ್ತರವಾದಂತಹ ಆಧ್ಯಾತ್ಮಿಕ ಕರ್ತವ್ಯ. ಅಧ್ಯಾತ್ಮದ ದಾನ, ಜ್ಞಾನದಾನವೇ ಅತ್ಯಂತ ಶ್ರೇಷ್ಠವಾದಂತ ದಾನ ಅಂತ ಹೇಳಿ ಹೇಳ್ತಾರೆ. ಹಾಗೆ ಆ ಒಂದು ಆಧ್ಯಾತ್ಮ ಜ್ಯೋತಿಯನ್ನ ಪಸರಿಸ್ತಾ ಇರುವಾಗ ಶಿಷ್ಯನಿಗೆ ಗುರುವಿನ ಬಗೆಗೆ ಅಪಾರವಾದಂತ ಸ್ಮರಣೆ ಮತ್ತು ಅಪಾರವಾದಂತಹ ಭಕ್ತಿ ಶ್ರದ್ಧೆಗಳು ಇರೋ ಕಾರಣಕ್ಕಾಗಿ ನಿರಂತರವಾಗಿ ಗುರುವಿನ ಸ್ಮರಣೆ ಒಳಗಡೆಗೆ ಇರ್ತಾನೆ. ಗುರು ಸೂಕ್ಷ್ಮ ರೂಪದಲ್ಲಿ ತನ್ನ ಸಾಧನೆಗೆ ಪೂರಕವಾಗಿ ಬೆಂಬಲವಾಗಿ ನಿರಂತರವಾಗಿ ಇರುವಂಥದ್ದು ಈ ಒಂದು ಇಡೀ ಪ್ಯಾರದಲ್ಲಿ ನಮಗೆ ಗೊತ್ತಾಗುತ್ತೆ. ಗುರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಶರೀರದಲ್ಲಿ ಇರ್ಲಿ, ಶರೀರ ಬಿಟ್ಟಿರ್ಲಿ, ಯಾವುದೇ ಲೋಕಾಂತರಗಳಲ್ಲಿ ಗುರು ತನ್ನ ಸಾಧನೆಯನ್ನ ಮುಂದುವರಿಸಿ ಈ ಒಂದು ಭೂತಲದೊಳಗಡೆಗೆ ತನ್ನನ್ನ ಸ್ಮರಣೆ ಮಾತ್ರದೊಳಗೆ ನಿರಂತರವಾಗಿ ಯಾರು ಧ್ಯಾನಿಸ್ತಾ ಇರ್ತಾರೋ ಅವರೊಳಗಡೆಗೆ ಸನ್ನಿಧಿಯನ್ನ ಕೊಡ್ಲೇಬೇಕಾಗತ್ತೆ. ಸ್ಮರಣೆ ಸಾಂದ್ರವಾದಾಗ ಸಾನ್ನಿಧ್ಯ ಅಂತ ಹೇಳಿ ಒಂದು ಮಾತಿದೆ. ಆ ಥರದಲ್ಲಿ ಕುಸುಮಗುಪ್ತ ನಿರಂತರ ಸ್ಮರಣೆ ಒಳಗಡೆಗೆ ಗುರುವಿನ ಸನ್ನಿಧಿಯನ್ನ ತನ್ನ ಅಂತರಂಗದೊಳಗಡೆಗೆ ಬಯಸ್ತಾ ಇದ್ದ ಅನ್ನುವಂಥದ್ದು ಗುರುವಿಗೆ ಗೊತ್ತಾಗುತ್ತೆ. ಆ ಆಪ್ತತೆ, ಆ ಹೃದಯಕ್ಕೆ ಸನ್ನಿಕಟತೆ ಏನಿರ್ತದೆ ಗುರು ಮತ್ತು ಶಿಷ್ಯನ ನಡುವೆ ಇರುವಂಥದ್ದು, ಅದು ತುಂಬಾ ಸೂಕ್ಷ್ಮವಾದದ್ದು. ಅದು ಸ್ಥೂಲದಲ್ಲಿ ಗೋಚರವಲ್ಲ, ಅದು ಸೂಕ್ಷ್ಮದಲ್ಲಿ ನಿರಂತರವಾಗಿ ಗುರುವಿನ ಸಾನ್ನಿಧ್ಯ ಅನ್ನುವಂಥದ್ದನ್ನ ಶಿಷ್ಯ ಅನುಭವಿಸಬಹುದು ಅನ್ನುವಂಥದ್ದು ಈ ಒಂದು ಒಟ್ಟಾರೆ ಪ್ಯಾರದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ.
ಆ ಗುರು ಸನ್ನಿಧಿಗಾಗಿ ಯಾವ ಹೃದಯದೊಳಗಡೆಗೆ ನಿರಂತರವಾದ ಒಂದು ಪ್ರಾರ್ಥನೆ ಇರ್ತದೋ ಆ ಪ್ರಾರ್ಥನೆ ಗುರುವಿಗೆ ಕೇಳಿಸ್ತದೆ, ಕಾಣಿಸ್ತದೆ. ಆ ಕಾರಣಕ್ಕಾಗಿ ಶಿಷ್ಯನನ್ನ ಗುರುವು ಕೂಡ ನಿರಂತರವಾಗಿ ಸ್ಮರಿಸ್ತಾ ಇರ್ತಾನೆ, ಗುರುವಿನ ಏಳಿಗೆಯನ್ನ ಬಯಸ್ತಾ ಇರ್ತಾನೆ. ಶಿಷ್ಯನಿಗೆ ಬೇಕಾಗಿರುವಂಥದ್ದು ಏನು ಅನ್ನೋದು ಗುರುವಿಗೆ ಗೊತ್ತಿರೋದ್ರಿಂದ ಅದನ್ನು ನಿರಂತರವಾಗಿ ಪೂರೈಸ್ತಾ ಇರ್ತಾನೆ. ಹಾಗೆ ಈ ಲೋಕದಲ್ಲಿ ನಿರಂತರವಾಗಿ ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು ಇವತ್ತಿಗೂ ಅಸ್ತಿತ್ವದಲ್ಲಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಶಿಷ್ಯನಿಗೆ ಒಂದು ಪತ್ರ ಬರೀತಾರೆ ಗುರು. ಪತ್ರ ಇದು ನೀವು ಹೇಗಾದ್ರೂ ತಗೊಳ್ಬೋದು. ಸ್ಥೂಲ ರೂಪದಲ್ಲಿ ಪತ್ರ ಬಂದಿದೆ ಅಂತನಾದ್ರೂ ಭಾವಿಸ್ಬೋದು, ಸೂಕ್ಷ್ಮ ರೂಪದಲ್ಲಿ ಪತ್ರ ಬಂದಿದೆ ಅಂತನಾದ್ರೂ ಭಾವಿಸ್ಬೋದು, ಸಂದೇಶ ರೂಪದಲ್ಲಿ ಬಂದಿದೆ ಅಂತಾದ್ರೂ ಭಾವಿಸ್ಬೋದು. ಅದು ಸಾಧ್ಯ ಇದೆ. ಅದು ಎಲ್ಲ ರೀತಿಯ ಒಳಗಡೆಗೂ ಗುರುವಿನ ಸಂದೇಶ ಮಾನಸದೊಳಗಡೆಗೂ ಅತಿ ಮಾನಸದೊಳಗಡೆಗೂ ಇರುತ್ತೆ. ಅತಿ ಮಾನಸದೊಳಗಡೆಗೆ ಹೇಗಿರುತ್ತೆ, ಮಾನಸದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಪತ್ರದಲ್ಲಿ ನಾವು ಗಮನಿಸ್ಬೇಕು. ಅಲ್ಲಿ ಹೇಳ್ತಾರೆ, ಭಗವತ್ ಶಕ್ತಿ ಸ್ಥೂಲ ಸೂಕ್ಷ್ಮಗಳಲ್ಲಿ ಅಖಂಡವಾಗಿ ವ್ಯಾಪಿಸಿದೆ ಅಂತ ಹೇಳಿ. ಈ ಅಖಂಡವಾಗಿ ವ್ಯಾಪಿಸಿರುವಂತ ಈ ಒಂದು ಶಕ್ತಿಯನ್ನ ಗ್ರಹಿಸಬೇಕಾದ್ರೆ ನಮ್ಮ ಮನಸ್ಸು ಕೂಡ ಅಖಂಡ ಆಗ್ಬೇಕಾಗತ್ತೆ. ಅಂದ್ರೆ ಭೌತ ಜಡ ಮನಸ್ಸು ಉತ್ತರಾಯಣ ಯಾತ್ರೆ ಒಳಗಡೆಗೆ ಬಂದು ಅತಿಮಾನಸವಾಗಿ ರೂಪಾಂತರ ಹೊಂದಬೇಕಾಗತ್ತೆ. ಅದರ ನಡುವಿನ ಹಂತಗಳನ್ನ ಅದು ದಾಟಬೇಕಾಗತ್ತೆ. ಹಾಗಾಗಿ ಮನಸ್ಸಿನ ಆ ಒಂದು ಉತ್ತರಾಯಣದ ಸ್ತರಗಳನ್ನ ಏರಿ ಬಂದಂತ ಮನಸ್ಸಿಗಷ್ಟೇನೆ ಈ ಪತ್ರ ಅರ್ಥವಾಗತ್ತೆ. ಇಲ್ಲಾಂದ್ರೆ ಖಂಡವಾಗಿ ಇರುತ್ತಲ್ವಾ ಸರ್? ಇದು ಗ್ರಹಿಕೆಗೂ ಅಸಾಧ್ಯವಾಗತ್ತೆ. ಯಾಕೆಂದ್ರೆ ಇಲ್ಲಿ ಸ್ಫುರಣ ಮಾನಸದೊಳಗಡೆಗೆ ಅಥವಾ ಬೋಧಿ ಮಾನಸದೊಳಗಡೆಗೆ ಅವರು ನೋಡಿದ್ದನ್ನ ಇಲ್ಲಿ ಅಕ್ಷರಕ್ಕೆ ಇಳಿಸಿದ್ದಾರೆ. ಯಾವ ಮನಸ್ಸು ಇನ್ನು ಇಂದ್ರಿಯಗಳ ಒಂದು ಮಟ್ಟದಲ್ಲೇ ಇನ್ನು ಚಿಂತನೆ ಮಾಡುವಂತ ತರ್ಕದಲ್ಲೇ ಇರ್ತದೋ, ತರ್ಕ ಮತ್ತು ಬುದ್ಧಿಗೆ ಅತೀತವಾಗಿರುವಂತ ಈ ಒಂದು ಅತಿಮಾನಸದ ಅಥವಾ ಅಧಿಮಾನಸದ ಎತ್ತರದಲ್ಲಿ ಏನಿದೆ ಅನ್ನುವಂಥದ್ದು ಗ್ರಾಹ್ಯವಾಗಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಥೂಲ ಮತ್ತು ಸೂಕ್ಷ್ಮಗಳಲ್ಲಿ ಅಖಂಡವಾಗಿದೆ ಭಗವತ್ ಶಕ್ತಿ ಅನ್ನುವಂಥದ್ದು ನಮಗೆ ಗ್ರಹಿಸಬೇಕಾದ್ರೇನೆ ನಮ್ಮ ಮನಸ್ಸು ಆ ಒಂದು ಅತಿಮಾನಸದ ಎತ್ತರಕ್ಕೆ ಬಂದು ಮುಟ್ಬೇಕಾಗತ್ತೆ. ಸಾಧನೆಯಿಂದ ಆ ಒಂದು ಸಿದ್ಧಿ ಯಾರಿಗಾಗಿರುತ್ತೋ ಅವರಿಗೆ ಈ ಗುರುವಿನ ಪತ್ರದ ಈ ಸಾಲುಗಳಲ್ಲಿ ಏನು ಹೇಳಲಾಗಿದೆ ಇರೋದು ಗ್ರಾಹ್ಯವಾಗತ್ತೆ ಅಥವಾ ಗ್ರಹಿಕೆ ಆಗುತ್ತೆ. ಹೇಳ್ತಾರೆ, ಸ್ಥೂಲಕ್ಕೆ ಅಸ್ತಿತ್ವ ಸೂಕ್ಷ್ಮದಿಂದ ಅಂತ, ಸೂಕ್ಷ್ಮದ ಮೌಲ್ಯ ನಿರ್ಣಯ ಸ್ಥೂಲದಿಂದ ಅಂತ ಹೇಳ್ತಾರೆ. ಕುವೆಂಪು ಅವರು ಇದನ್ನ ರಾಮಾಯಣದಲ್ಲಿ ಇನ್ನೂ ಚಂದ ನಂತರ ಕಾವ್ಯಮಯವಾಗಿ ಹೇಳ್ತಾರೆ. ಜಡ ಜಗಂ ತೋರಿದ ಪುದು ಅಂತರಾತ್ಮದ ಸಿರಿಗೆ ಹೊರಮೊಗಂ ತಾನಾಗಿ ಅಂತ. ಅಂದ್ರೆ ಆತ್ಮ ಅನ್ನೋದು ಎಷ್ಟು ಶಕ್ತಿಯನ್ನ ಪ್ರಕಟಿಸಿದೆಯೋ ಆ ಶಕ್ತಿಗೆ ಅನುಗುಣವಾಗಿ ಆ ಜಡ ತೋರ್ತಾ ಇರುತ್ತೆ. ನಾವು ಕಲ್ಲನ್ನು ನೋಡ್ಬೋದು, ಮರ ನೋಡ್ಬೋದು, ಹೂವನ್ನು ನೋಡ್ಬೋದು, ಮಳೆ ಮೋಡವನ್ನು ನೋಡ್ಬೋದು, ಸೂರ್ಯನನ್ನು ನೋಡ್ಬೋದು, ಚಂದ್ರನ್ ನೋಡ್ಬೋದು. ಎಲ್ಲ ಪ್ರಕಟೀಕರಣ, ಭಗವತ್ ಶಕ್ತಿಯ ಅಭಿವ್ಯಕ್ತಿ ಇದು. ಇದರಲ್ಲೇ ಗೊತ್ತಾಗುತ್ತೆ ನಮ್ಗೆ ಯಾವ್ಯಾವ ವಸ್ತುನಲ್ಲಿ ಎಷ್ಟೆಷ್ಟು ಶಕ್ತಿ ನಿಹಿತವಾಗಿದೆ ಅಂತ ಹೇಳಿ. ಹಾಗಾಗಿ ಆ ಅಂತರಂಗದ ಒಳಗಡೆ ಇರೋ ಆತ್ಮದ ಶಕ್ತಿ ಏನಿದೆ ಅದು ಬಹಿರಂಗದಲ್ಲಿ ಆ ಜಡ ರೂಪದಲ್ಲಿ ತೋರ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸ್ಥೂಲಕ್ಕೆ ಅಸ್ತಿತ್ವ ಸೂಕ್ಷ್ಮದಿಂದ ಅಂತ. ಸೂಕ್ಷ್ಮ ಅಂದ್ರೆ ಏನು ಅಂದ್ರೆ ಇದು ಕಣ್ಣಿಗೆ ಕಾಣಲ್ಲ, ಶಕ್ತಿ ರೂಪದೊಳಗಡೆಗೆ ವಸ್ತುವಿನೊಳಗಡೆಗೆ ಅಂತರ್ನಿಹಿತವಾಗಿ ಇರ್ತದೆ. ಅದು ವಿಜ್ಞಾನಮಯ ಅನ್ನುವಂಥದ್ದೇನಿದೆ ಆ ಸ್ತರ ಮುಟ್ಟಿದಂತ ಮನಸ್ಸಿಗೆ ವೇದ್ಯವಾಗುತ್ತೆ. ಅದಕ್ಕೆ ವಿಜ್ಞಾನಿ ಅಂತ ಕರಿತೀವಿ. ವಿಜ್ಞಾನಿ ಅಂತ ಅಂದ್ರೆ ಏನು? ಇಂದ್ರಿಯಗಳಿಂದ ಆಚೆಗೆ ಹೋಗಿ ಆ ಒಂದು ಸೂಕ್ಷ್ಮ ಲೋಕದೊಳಗಡೆಗೆ ಏನ್ ನಡೀತಾ ಇದೆ ಅದನ್ನ ಗ್ರಹಿಸಬಲ್ಲವನು. ಅದನ್ನ ನಾವು ಯಾವ ಮನಸ್ಸಿನಲ್ಲಿ ಮಾಡ್ತೀವಿ ಅಂದ್ರೆ ಅದನ್ನ ಈ ಸಾಮಾನ್ಯ ಮನಸ್ಸಿನಲ್ಲಿ ಮಾಡಕ್ ಆಗಲ್ಲ. ಸಾಮಾನ್ಯ ಮನಸ್ಸಿಗೆ ಇಂದ್ರಿಯಗಳಿಲ್ಲದ್ರೆ ನೋಡಕ್ಕೂ ಆಗಲ್ಲ, ಕೇಳಕ್ಕೂ ಆಗಲ್ಲ. ಹಾಗಾಗಿ ಮನಸ್ಸು ಇಂದ್ರಿಯಗಳ ಜೊತೆಗೇನೆ ಇದ್ದು ಇಂದ್ರಿಯಗಳ ಮೂಲಕವೇ ಜ್ಞಾನವನ್ನ ಪಡ್ಕೊಳ್ತಾ ಇರುತ್ತೆ. ಆ ಮನಸ್ಸಿಗೆ ಇದು ಅರ್ಥವೇ ಆಗಲ್ಲ, ಇದು ಗ್ರಹಿಕೆಯೂ ಆಗಲ್ಲ. ಅದರಿಂದ ಮನಸ್ಸು ಇಂದ್ರಿಯಗಳನ್ನ ದಾಟಬೇಕಂತ ಸಾಧನೆ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತದೋ ಅದು ನಿಧಾನವಾಗಿ ಆ ಒಂದು ಜಡ ಭೌತಿಕ ಇಂದ್ರಿಯಗಳಿಂದ ಆಚೆಗೆ ಹೊರಡುವಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಅದಕ್ಕೆ ಒಂದು ವಿಶೇಷವಾದಂತ ಸಾಮರ್ಥ್ಯ ಬರುತ್ತೆ. ಅದೇನಂದ್ರೆ ಅತೀಂದ್ರಿಯತೆ. ಇಂದ್ರಿಯಗಳಿಲ್ದೇನೆ ನೋಡ್ತಕ್ಕಂಥ, ಇಂದ್ರಿಯಗಳಿಲ್ದೇನೆ ಕೇಳ್ತಕ್ಕಂಥ, ಇಂದ್ರಿಯಗಳಿಲ್ದೇನೆ ವಿಷಯವನ್ನ ಮತ್ತು ವಿಷಯದ ಆಚೆಗೆ ವಸ್ತುವಿನ ಆಚೆಗೆ ಇರ್ತಕ್ಕಂಥ ಸತ್ಯವನ್ನ ಗ್ರಹಿಸ್ತಕ್ಕಂಥ ಶಕ್ತಿ, ಅದಕ್ಕೆ ಅತೀಂದ್ರಿಯತೆ ಅಂತ ಕರೀತಾರೆ. ಸೊ ಇಂದ್ರಿಯಗಳ
ಇಂದ್ರಿಯಗಳನ್ನ ದಾಟಿದಾಗ ಮಾತ್ರ ಮನಸ್ಸಿಗೆ ಶಕ್ತಿ ಬರುತ್ತೆ. ಇಂದ್ರಿಯಗಳನ್ನ ದಾಟೋದು ಹೆಂಗೆ ಅಂದ್ರೆ ಅಭ್ಯಾಸದ ಮೇಲೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ನಾವೇನು ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಇವುಗಳನ್ನ ಬಳಸದೆ ಮನಸ್ಸನ್ನ ಸಂಪೂರ್ಣವಾಗಿ ಒಳಗಡೆಗೆ ಸೆಳೆದಾಗ ಅದಕ್ಕೆ ಅತೀಂದ್ರಿಯತೆ ಬರುತ್ತೆ. ಅಂದ್ರೆ ಅದು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಸ್ಥೂಲ ಭೌತ ಜಗತ್ತನ್ನ ನೋಡಿ, ಸ್ಥೂಲ ಭೌತ ಜಗತ್ತನ್ನ ಕೇಳಿ ಅದನ್ನ ಏನ್ ಅದು ನಿಷ್ಕರ್ಷೆ ಮಾಡ್ತಾ ಇತ್ತು, ಅದನ್ನು ಬಿಟ್ಟು ಹಿಂದಕ್ಕೆ ಸರಿದಾಗ, ಇಂದ್ರಿಯಗಳಿಂದ ಹಿಂದಕ್ಕೆ ಸರಿದಾಗ ಮನಸ್ಸಿಗೆ ಶಕ್ತಿ ಬರುತ್ತೆ. ಅತೀಂದ್ರಿಯ ಮನಸ್ಸಾಗುತ್ತದು. ಅಂದರೆ ಅತೀಂದ್ರಿಯ ಮನಸ್ಸು ಹಿಂದಕ್ಕೆ ಸರಿಯೋದು ಅಂದರೆ ಒಂದು ನಿಮಿಷ, ಹಿಂದಕ್ಕೆ ಸರಿಯೋದು ಅಂತಂದರೆ ಏನು ಮಾಡೋದು, ಹೆಂಗಿರುತ್ತೆ ಅದು, ನಮ್ಮ ಸಾಧನೆ ಮಟ್ಟ ಹೆಂಗಿರುತ್ತೆ ಅಂತ ನಾವು ತಿಳ್ಕೊಬೇಕು. ಅದೇ ಈಗ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಇವುಗಳ ಮೂಲಕವೇ ನಾವು ನಮ್ಮ ಮನಸ್ಸನ್ನ ಬಳಕೆ ಮಾಡ್ತಾ ಇರ್ತೀವಿ. ಹೌದು. ಅದು ಯಾವತ್ತಿಗೂ ಅದು ಖಂಡವಾಗಿ ನಮಗೆ ಜ್ಞಾನವನ್ನು ತುಂತುರು ರೂಪದೊಳಗೆ ಜ್ಞಾನ ಕೊಡ್ತಾ ಇರ್ತದೆ. ಬಿಟ್ ಬೈ ಬಿಟ್ ಅಂತ ಕರೀತಾರೆ. ಸಣ್ಣ ಜ್ಞಾನ ಕೊಡ್ತಾ ಹೋಗುತ್ತೆ. ರೂಪ ಒಂದು ಅಖಂಡ ಅಲ್ಲ ಅದು. ಈಗ ಉದಾಹರಣೆಗೆ ಒಂದು ಹಲಸಿನಣ್ಣು ತಗೊಂಡ್ರೆ, ಹಲಸಿನಣ್ಣು ನೋಡ್ಬೇಕು, ಹಲಸಿನಣ್ಣು ಮೂಗಿನಲ್ಲಿ ಅದ್ರ ವಾಸನೆಯನ್ನ ಸವಿಬೇಕು, ಆಮೇಲೆ ಕೈನಲ್ಲಿ ಅದನ್ನ ಬಿಡಿಸ್ಬೇಕು, ಆಮೇಲೆ ನಾಲ್ಗೆ ಮೇಲೆ ಇಟ್ಟು ಅದನ್ನ ಸವಿಬೇಕು. ಈಗ ನಿಮಗೆ ಹಲಸಿನಣ್ಣು ಅಂತ ಅನ್ನೋದು ಆಗ್ಬೇಕಾದ್ರೆ 4 ಬೇಕಾಗತ್ತೆ. ಕಣ್ಣು ಬೇಕು, ಮೂಗು ಬೇಕು, ನಾಲ್ಗೆನೂ ಬೇಕು, ಚರ್ಮನೂ ಬೇಕು ಅಂತ ಆಯ್ತು. ಈಗ ನೀವು ಸುಮ್ಮನೆ ಯೋಚನೆ ಮಾಡಿ, ಬರೀ ಹಲಸಿನಣ್ಣು ನೋಡಿದ್ರೆ ನಮಗೆ ತಿಂದ ರುಚಿ ಅನುಭವ ಆನಂದ ಆಗಲ್ಲ ಅಲ್ವಾ? ಮೂಗೆ ಇಲ್ಲದೆ ಇದ್ರೆ, ನೆಗಡಿ ಆಗಿದ್ರೆ ಹಲಸಿನಣ್ಣಿನ ವಾಸನೆ ಗೊತ್ತಾಗಲ್ಲ ಅಲ್ವಾ? ಆಮೇಲೆ ಅದನ್ನ ಮುಟ್ಟದೇ ಇದ್ರೆ ಅದ್ರದ್ದು ಒಂದು ಟೆಂಡರ್ನೆಸ್ ಗೊತ್ತಾಗಲ್ಲ, ಆ ತೊಳೆಯ ಒಂದು ಸ್ಪರ್ಶ ಆಗಲ್ಲ ನಮ್ಗೆ. ನಾಲ್ಗೆ ಮೇಲೆ ಇಡದೆ ಇದ್ರೆ ಅದ್ರ ರಸ ನಮ್ಮ ಶರೀರದೊಳಗಡೆಗೆ ರಸವಾಗಲ್ಲ. ಒಂದು ಹಲಸಿನ ಹಣ್ಣನ್ನು ಸವಿಬೇಕಾದ್ರೆ 4 ಇಂದ್ರಿಯಗಳು ನಮಗೆ ಹೆಂಗೆ ಅನಿವಾರ್ಯನೋ ಹಂಗೆ ಮನಸ್ಸಿಗೆ ಹಲಸಿನ ಹಣ್ಣು ಅಂತ ಅನ್ನೋದು ಅನುಭವಕ್ಕೆ ಬರ್ಬೇಕಾದ್ರೆ 4 ಇಂದ್ರಿಯಗಳ ಮೇಲೆ ಅವಲಂಬಿತವಾಗಿದೆ ಅದು. ಸೊ ಹೀಗೆ ಒಂದು ಇಂದ್ರಿಯಗಳಿಂದ ಮಾತ್ರವೇ ಜ್ಞಾನವನ್ನ ಪಡಿತಕ್ಕಂತ ಮನಸ್ಸು ಶಕ್ತವಲ್ಲ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಒಂದು ಇಂದ್ರಿಯದಿಂದ ಪಡೆಯಕ್ಕಾಗಲ್ಲ. ಒಂದರಿಂದನೂ ಪಡೆಯಕ್ಕಾಗಲ್ಲ, 5ರಿಂದನೂ ಪಡೆದ್ರೂ ಕೂಡ ಪೂರ್ಣವಲ್ಲ ಅದು. ಅದು ಅವಲಂಬನೆ, ಅದು ಪ್ರಾಪಂಚಿಕ ಜ್ಞಾನವೇ ಅದು. ಅದು ಅವಿದ್ಯೆಗೆ ಕಾರಣವಾಗುತ್ತೆ, ಆಮೇಲೆ ಖಂಡ ದೃಷ್ಟಿಗೆ ಕಾರಣ ಆಗುತ್ತೆ. ಆ ಕಾರಣಕ್ಕಾಗಿ ಅಖಂಡವಾದ ದೃಷ್ಟಿ ಬೇಕು ನಮ್ಗೆ ಅಂತ ಅಂದ್ರೆ ಈ ಇಂದ್ರಿಯಗಳಿಂದ ಮನಸ್ಸು ಹಿಂದಕ್ಕೆ ಸರಿಬೇಕಾಗತ್ತೆ. ಯಾವ ಇಂದ್ರಿಯಗಳನ್ನು ಬಳಸದೆ ನೇರವಾಗಿ ತಾನೇ ಈ ಜಡ ಭೌತ ಜಗತ್ತಿನ ಹಿಂದೆಗಡೆ ಇರ್ತಕ್ಕಂಥ ಅಂತರ್ನಿಹಿತವಾದಂತಹ ಶಕ್ತಿಯನ್ನ ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಬರುತ್ತೆ. ಉದಾಹರಣೆಗೆ ಹಲಸಿನ ಹಣ್ಣು ಯಾವುದರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ. ನೀರು, ಗೊಬ್ಬರ, ಮಣ್ಣು, ಸೂರ್ಯನ ಶಾಖ ಇವೆಲ್ಲ ಸೇರ್ಕೊಂಡು ಹಲಸಿನ ಮರ ಆಗಿದೆ, ಹಲಸಿನ ಹಣ್ಣು ಆಗಿದೆಯಲ್ವಾ? ಅಂದ್ರೆ ಜಡ ಪ್ರಾಪಂಚಿಕ ಜಗತ್ತನ್ನಷ್ಟೇ ಈ ಮನಸ್ಸು ಇಂದ್ರಿಯಗಳ ಮೂಲಕ ಗ್ರಹಿಸ್ತದೆ. ಅದ್ರ ಆಚೆಗೆ ಈ ಜಡ ಪ್ರಾಪಂಚಿಕ ಪಂಚಭೂತಾತ್ಮಕ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಶಕ್ತಿಯನ್ನ ಗ್ರಹಿಸ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇರಲ್ಲ ಅವಾಗ ಮನಸ್ಸಿಗೆ. ಅದಕ್ಕೆ ಇಂದ್ರಿಯ ಮನ ಅಂತ ಕರೀತಾರೆ, ಅಥವಾ ಫಿಸಿಕಲ್ ಮೈಂಡ್ ಅಂತ ಕರೀತಾರೆ. ಅವಾಗ ಅದಕ್ಕೆ ಏನು ಶಕ್ತಿ ಇದೆ ಅದು ಸೀಮಿತ. ಅದಕ್ಕೆ ಶಾಂತ ಅಂತ ಕರೀತಾರೆ. ಜಾಸ್ತಿ ಅದಕ್ಕೆ ಏನು ಗೊತ್ತಾಗಲ್ಲ. ಹೆಚ್ಚಂದ್ರೆ ಹಲಸಿನ ರುಚಿ ಇದೆ, ರುಚಿ ಇಲ್ಲ ಅಂತ ಹೇಳ್ಬೋದು. ವಾಸನೆ ಇದೆ, ವಾಸನೆ ಇಲ್ಲ ಅಂತ ಹೇಳ್ಬೋದು. ಇದು ತಿನ್ನುವಾದ್ದು ಅಂತ ಹೇಳ್ಬೋದು. ಇಷ್ಟು ಬಿಟ್ರೆ ಇನ್ನೇನು ಹೇಳಕ್ ಬರಲ್ಲ ಅದಕ್ಕೆ ಅಲ್ವಾ? ಸೊ ಈಗ ಈ ಒಂದು ಮನಸ್ಸನ್ನ ನಾವು ಸೂಕ್ಷ್ಮಗೊಳಿಸ್ತಾ ಹೋದ್ರೆ, ಇಂದ್ರಿಯಗಳಲ್ಲಿ ಹಿಂದಕ್ಕೆ ಸರಿಸ್ತಾ ಹೋದ್ರೆ ಏನಾಗುತ್ತೆ? ಈ ಪಂಚಭೂತಗಳ ಸನ್ನಿಕರ್ಷದಿಂದ ಉಂಟಾದ ವಸ್ತು ವಿಶೇಷಗಳನ್ನ ಅವುಗಳ ಗಾತ್ರ, ಅದರ ಬಣ್ಣ, ಅದರ ರುಚಿ, ವಾಸನೆಗಳ ಮೂಲಕ ಗ್ರಹಿಸುವಂತ ಒಂದು ದಾರಿಯನ್ನ ಬಿಟ್ಟು ನೇರವಾಗಿ ಈ ಒಂದು ಹಣ್ಣಿನ ಸೃಷ್ಟಿಗೆ ಕಾರಣವಾದ ಶಕ್ತಿಗಳು ಯಾವ್ಯಾವು ಅನ್ನುವಂಥ ಒಂದು ಅನುಸಂಧಾನದೊಳಗಡೆಗೆ ಮನಸ್ಸು ತೊಡಗಿದಾಗ ಅದು ಸೂಕ್ಷ್ಮ ಮನಸ್ಸಾಗುತ್ತೆ. ಅದನ್ನ ನಾವು ರೀಸನಿಂಗ್ ಮೈಂಡ್ ಅಂತ ಕರಿತೀವಿ. ಈ ಹಣ್ಣಿಗೆ ಈ ರುಚಿ ಇದೆ, ಈ ರುಚಿ ಇಲ್ಲ ಅಂತ ಅನ್ನೋದಕ್ಕೆ ಏನ್ ಕಾರಣ? ಈ ಹಣ್ಣಿಗೆ ರುಚಿ ಬರ್ಲಿಕ್ಕೆ ಈ ಹಣ್ಣಿಗೆ ಯಾಕೆ ರುಚಿ ಇಲ್ಲ? ಈ ತರ ಅದು ವಿಶ್ಲೇಷಣೆ ಮಾಡ್ಕೊಂಡು ಇಂದ್ರಿಯಗಳ ಆಚೆ ಕಡೆಗೆ ಆ ರುಚಿಗೆ ಕಾರಣವೇನು ಅನ್ನೋದನ್ನ ಯೋಚನೆ ಮಾಡೋಕ್ ಶುರು ಮಾಡುತ್ತೆ, ಚಿಂತನೆ ಮಾಡೋಕ್ ಶುರು ಮಾಡುತ್ತೆ. ಅದನ್ನ ರೀಸನಿಂಗ್ ಮೈಂಡ್ ಅಂತ ಕರೀತಾರೆ. ಆ ಒಂದು ಕಾರಣ ಏನಿದೆ ಹಲಸಿನಣ್ಣು ತಯಾರಾಗ್ಲಿಕ್ಕೆ, ಯಾವುದು ಸೇರಿ ಈ ಹಲಸಿನಣ್ಣು ಆಗಿದೆ, ಅದ್ರಲ್ಲಿ ಅಗ್ನಿ ಎಷ್ಟಿದೆ, ಅದ್ರಲ್ಲಿ ಜಲ ಎಷ್ಟಿದೆ, ಅದ್ರಲ್ಲಿ ಪೃಥ್ವಿ ಎಷ್ಟಿದೆ, ಅದು ಯಾಕಷ್ಟು ಸ್ವೀಟ್ ಇದೆ, ಅದು ಯಾಕಷ್ಟು ಸ್ವೀಟ್ ಇಲ್ಲ,
ಇದಕ್ಕೆ ಯಾಕೆ ಬಣ್ಣ ಇದೆ, ಹೀಗೆ ಅದು ಯೋಚನೆ ಮಾಡಕ್ ಶುರು ಮಾಡಿದಾಗ ಅದು ಇಂದ್ರಿಯಗಳಿಂದ ಆಚೆಗಿದೆ, ಅದು ಸತ್ಯ ಅಲ್ವಾ. ಆ ಸತ್ಯವನ್ನ ಶೋಧನೆ ಮಾಡುವಂತ ಮನಸ್ಸಾದಾಗ ಇಂದ್ರಿಯ ಮನಸ್ಸಿಗಿಂತಲೂ ಹೆಚ್ಚಿನ ಶಕ್ತಿ ಮನಸ್ಸಿಗೆ ಬೇಕಾಗತ್ತೆ, ಅದು ಬರುತ್ತೆ ಅವಾಗ. ಹೀಗೆ ರೀಸನಿಂಗ್ ಮೈಂಡ್ ಆಗುತ್ತದು. ರೀಸನಿಂಗ್ ಮೈಂಡ್ ಆದ್ಮೇಲೆ ಆ ರೀಸನಿಂಗ್ ಆಚೆ ಕಡೆಗೆ ಕಾರ್ಯ ಮತ್ತು ಕಾರಣ ಇವುಗಳನ್ನ ದಾಟ್ತದೆ ಮನಸ್ಸು. ಕಾರ್ಯ ಕಾರಣ ಸಂಬಂಧವನ್ನ ಅದು ಒಂದು ಹಂತದವರೆಗೆ ವಿಶ್ಲೇಷಣೆ ಮಾಡುತ್ತೆ. ಬಟ್ ಕಾರಣಾತೀತ ಬ್ರಹ್ಮ ಸತ್ತಾದ್ರಿಂದ, ಬ್ರಹ್ಮ ಕಾರಣಾತೀತ ಆದ್ರಿಂದ ಕಾರ್ಯದಲ್ಲೂ ಕಾರಣದಲ್ಲೂ ಬ್ರಹ್ಮವನ್ನ ಕಾಣಕ್ ಬರಲ್ಲ, ಅದು ಶಾಂತ ಯಾವಾಗ್ಲೂ. ಆ ಕಾರಣಕ್ಕಾಗಿ ಕಾರಣಾತೀತ ಅನ್ನೋಂತ ಹಂತಕ್ಕೆ ಮನಸ್ಸು ಬಂದು ಮುಟ್ಬೇಕಾದ್ರೆ ಅದನ್ನ ನಾವು ಸ್ಫುರಣ ಮಾನಸ ಅಂತ ಕರಿತೀವಿ, ಅಥವಾ ಇಲ್ಯೂಮಿನ್ ಮೈಂಡ್ ಅಂತ ಕರಿತೀವಿ. ಆ ಹಂತಕ್ಕೆ ಬಂದಾಗ ಅದಕ್ಕೆ ವಸ್ತು ಮತ್ತು ವಸ್ತುವಿನ ಹಿಂದೆಗಡೆ ಇರ್ತಕ್ಕಂಥ ಸತ್ವ ಏನಿದೆ ಅಥವಾ ಸತ್ಯ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕಾಣೋಕ್ ಶುರುವಾಗತ್ತೆ. ಅದು ಪೂರ್ಣವಾಗಿ ಕಾಣೋದಿಲ್ಲ, ಪೂರ್ಣವಾಗಿ ಗ್ರಾಹ್ಯವಾಗಲ್ಲ. ಅದರಲ್ಲಿ ಮನಸ್ಸು ಇರ್ತಾ 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 ವಸ್ತು ಮತ್ತು ಸತ್ತೆ ಇವುಗಳ ವೈವಿಧ್ಯ, ಅವುಗಳೊಳಗಿನ ಏಕತೆ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಒಂದು ಕುತೂಹಲ, ಆಸಕ್ತಿ, ಶಕ್ತಿ ಮೂಡುತ್ತೆ. ಅದನ್ನು ದಾಟಿದಾಗ ಇಂಟ್ಯೂಟಿವ್ ಆಗುತ್ತೆ, ಅದು ಬೋಧಿ ಮಾನಸ ಅಂತ ಕರೀತಾರೆ. ಅಂದ್ರೆ ಇಂದ್ರಿಯಗಳ ಸಹಾಯವಿಲ್ಲದೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಆ ಮನಸ್ಸಿಗೆ ಬರುತ್ತೆ, ಇಂಟ್ಯೂಟಿವ್ ಮೈಂಡ್ ಅಂತ. ಸೊ ಹೀಗೆ ಮುಂದಿನ ಹಂತಕ್ಕೆ ಬಂದಾಗ ಅದು ಅಧಿಮಾನಸ ಆಗುತ್ತೆ. ಅಧಿಮಾನಸದಲ್ಲಿ ಸೃಷ್ಟಿ ವ್ಯಾಪಾರದ ಹಿಂದೆಗಡೆ ಇರ್ತಕ್ಕಂಥ, ಸೃಷ್ಟಿಯ ವೈವಿಧ್ಯತೆ ಹಿಂದೆಗಡೆ ಇರ್ತಕ್ಕಂಥ ಶಕ್ತಿಗಳು ಏನು, ಯಾವುದು, ಹೇಗೆ ಪರಾಶಕ್ತಿ ಅಪರ ಪ್ರಕೃತಿ ಒಳಗಡೆಗೆ ಪ್ರವೇಶಿಸ್ತದೆ, ಪ್ರವೇಶಿಸುವಾಗ ಹೇಗೆ ನಾಮರೂಪಗಳಲ್ಲಿ ಅದು ವ್ಯಕ್ತವಾಗುತ್ತೆ ಅನ್ನುವಂಥದ್ದೆಲ್ಲ ಅಲ್ಲಿ ಗೊತ್ತಾಗುತ್ತೆ ಅಧಿಮಾನಸದಲ್ಲಿ. ಅದಕ್ಕಿಂತಲೂ ಎತ್ತರದಲ್ಲಿ ಅತಿಮಾನಸ ಇರ್ತದೆ. ಅತಿಮಾನಸದಲ್ಲಿ ಎಲ್ಲ ವೈವಿಧ್ಯತೆಗೆ ಕಾರಣವಾದ ಏಕತೆ ಏನು ಅನ್ನೋದು ಗೊತ್ತಾಗುತ್ತೆ. ಆ ಏಕವೇ ಹೇಗೆ ಅನೇಕವಾಗುತ್ತೆ ಅನ್ನುವಂಥದ್ದು ಗೋಚರವಾಗುತ್ತೆ. ಇಲ್ಲೆಲ್ಲ ಮನಸ್ಸು ತುಂಬಾ ಸೂಕ್ಷ್ಮ, ತುಂಬಾ ಶಕ್ತಿಶಾಲಿ, ತುಂಬಾ ಹತ್ರ ಆಗ್ತಾ ಹೋಗುತ್ತೆ ಆತ್ಮತತ್ವಕ್ಕೆ. ಸೊ ಹಾಗಾಗಿ ಆ ಸೂಕ್ಷ್ಮತೆಯನ್ನ ಗುರುಗಳು ಇಲ್ಲಿ ಹೇಳ್ತಾರೆ. ಸ್ಥೂಲಕ್ಕೆ ಅಸ್ತಿತ್ವ ಸೂಕ್ಷ್ಮ, ಸೂಕ್ಷ್ಮದ ಮೌಲ್ಯ ನಿರ್ಣಯ ಸ್ಥೂಲದಿಂದ ಅಂತ ಹೇಳಿ. ಉದಾಹರಣೆಗೆ ನೀವು ಬಂಗಾರಕ್ಕೆ 1 ಗ್ರಾಮ್ಗೆ 10,000 ರೂಪಾಯಿ ಕೊಡ್ತೀರಿ. ಕಬ್ಬಿಣಕ್ಕೆ ಒಂದು ಗ್ರಾಮ್ಗೆ ಎಷ್ಟು ಕೊಡ್ತೀರಿ? 1 kg ಕಬ್ಬಿಣನೇ ಬಂದ್ಬಿಡುತ್ತೆ ನಮ್ಗೆ ಒಂದು 70 ರೂಪಾಯಿ ಕೊಟ್ರೆ. 7 ರೂಪಾಯಿಗೆ ನಮಗೆ 100 ಗ್ರಾಮ್ ಕಬ್ಬಿಣನೇ ಬಂದ್ಬಿಡುತ್ತೆ ಅಲ್ವಾ? ಹೌದು. ಬರೀ 7 ಪೈಸೆಗೆ 1 ಗ್ರಾಮ್ ಕಬ್ಬಿಣ ಸಿಗುತ್ತೆ. 10,000 ರೂಪಾಯಿ ಚಿನ್ನ ಎಲ್ಲಿ, ಬರೀ 7 ಪೈಸೆ ಇರುವಂತ 1 ಗ್ರಾಮ್ ಕಬ್ಬಿಣ ಎಲ್ಲಿ? ಬೆಳ್ಳಿಗೆ 100 ರೂಪಾಯಿ ಕೊಡ್ತೀವಿ 1 ಗ್ರಾಮ್ಗೆ ಅಲ್ವಾ? ಸೊ ಅಲ್ಲಿಗೆ ಬೆಳ್ಳಿಯ ಮೌಲ್ಯ ನಿರ್ಣಯ ಚಿನ್ನದ ಮೌಲ್ಯ ನಿರ್ಣಯ ಆಗಿದ್ದು ಅದರೊಳಗಿನ ಸತ್ವದಿಂದ. ಅಲ್ಲಿ ಪರಮಾಣುಗಳೆಲ್ಲ ಒಂದೇ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ಸೇಮೆ. ಆದ್ರೆ ಅದಕ್ಕೆ 1 ಗ್ರಾಮ್ಗೆ 10,000 ಆಗುತ್ತೆ, ಇದಕ್ಕೆ 1 ಗ್ರಾಮಿಗೆ ಬರೀ 100 ರೂಪಾಯಿ ಆಗುತ್ತೆ. ಹಾಗಿದ್ಮೇಲೆ ಏನು ಈ ಮೌಲ್ಯ ನಿರ್ಣಯ ಯಾವುದ್ರ ಮೇಲೆ ಆಗಿದೆ ಅಂದ್ರೆ ಅದು ಇರ್ತಕ್ಕಂಥ ಆತ್ಮತತ್ವದ ಮೇಲೆ. ಅಲ್ಲಿ ಬಂಗಾರಕ್ಕಿರುವಂತ ಬಣ್ಣ ಏನಿದೆ, ಬಂಗಾರಕ್ಕಿರುವಂತ ಕ್ಷಮತೆ ಏನಿದೆ, ಅಥವಾ ಅದನ್ನ ಎಂಡ್ಯೂರೆನ್ಸ್ ಅಂತ ಕರಿತೀವಿ ನಾವು, ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ ಅಂತೆಲ್ಲ ಹೇಳ್ತಾರೆ ಕೆಮಿಸ್ಟ್ರಿ ಒಳಗಡೆ. ಅದು ತಂತಿಯಾಗಿ ಮಾಡ್ಬೋದು, ತಗಡಾಗಿ ಅದನ್ನ ಮಾಡ್ಬೋದು, ಯಾವ ಆಕಾರಕ್ಕೆ ಬೇಕಾದ್ರೂ ಅದನ್ನ ಮಾಡ್ಬೋದು. ಏನ್ ಮಾಡಿದ್ರು ಅದು ಯಾವುದ್ರ ಜೊತೆಗೂ ಅಷ್ಟು ಸುಲಭವಾಗಿ ಬೆರೆಯಲ್ಲ, ತನ್ನ ಪ್ರಕಾಶತೆಯನ್ನ ಕಳ್ಕೊಳ್ಳಲ್ಲ. ಹೀಗೆ ಅದ್ರ ಗುಣ ಏನಿದೆ ಅದು ಎಲ್ಲಾನು ಆತ್ಮದ ಗುಣವೇ ಅದು. ಆ ಗುಣ ಏನಿದೆ, ಆ ಪ್ರಕಾಶ, ಆ ಬಣ್ಣ, ಆಮೇಲೆ ಅದಕ್ಕಿರ್ತಕ್ಕಂಥ ಕ್ಷಮತೆ, ಯಾವ ರೂಪಕ್ಕೆ ಬೇಕಾದ್ರೂ ಮಾರ್ಪಾಟಾಗ್ತಕ್ಕಂಥ ಒಂದು ಎಂಡ್ಯೂರೆನ್ಸು, ನಮ್ಯತೆ, ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಈ ಎಲ್ಲ ಗುಣಗಳು ಆತ್ಮದ ಗುಣಗಳು. ಎಂಡ್ಯೂರೆನ್ಸ್ ಅಂದ್ರೆ ಸರ್, ಎಂಡ್ಯೂರೆನ್ಸ್ ಅಂದ್ರೆ ಸಹನೆ ಅಂತನಾ ಅಥವಾ ತಾಳ್ಮೆ ಅಂತನಾ? ಕ್ಷಮತೆ ಅಂತಂದ್ರೆ ಸಹಿಸ್ಕೊಳ್ಳೋದು. ಎಂಡ್ಯೂರೆನ್ಸ್ ಸಹಿಸ್ಕೊಳ್ಳೋದು. ಈಗ ಕಾಯಿಸಿದ್ರು ಸಹಿಸ್ಕೊಳ್ಳುತ್ತೆ, ಕುಟ್ಟಿದ್ರು ಸಹಿಸ್ಕೊಳ್ಳುತ್ತೆ, ಚೆಚ್ಚಿದ್ರು ಸಹಿಸ್ಕೊಳ್ಳುತ್ತೆ, ಆತರ ಎಂಡ್ಯೂರೆನ್ಸ್. ಅದು ಕೊಳೆ ಇದ್ರೆ ಅದನ್ನ ತೆಗಿಬೇಕು ಅಂತ ಕಾಯಿಸಿದ್ರೆ ಕೊಳೆನ್ ಬಿಟ್ಬಿಟ್ಟು ಶುದ್ಧ ಆಗುತ್ತೆ. ಈ ತರ ಎಲ್ಲ ಇದೆಯಲ್ಲ, ಅದಕ್ಕೆ ಎಂಡ್ಯೂರೆನ್ಸ್ ಅಂತ ಕರೀತಾರೆ. ಸೊ ಈ ತರದಲ್ಲಿ ಅದು ಇರೋದ್ರಿಂದ ಆ ಗುಣ ಏನಿದೆ ಅದು ಮೌಲ್ಯ ಅಲ್ವಾ? ಸೊ ಹೀಗೆ ಅದು ಒಳಗಡೆಯಿಂದಾನೇ ಬರಬೇಕು, ಆತ್ಮದಿಂದಾನೇ ಪ್ರಕಾಶ ಆಗುತ್ತೆ. ಆತ್ಮದ ಸಾಮರ್ಥ್ಯಗಳು ಏನಿದೆ, ಆತ್ಮದ ಅನಂತತೆ ಏನಿದೆ, ಆ ಅನಂತತೆಯ ಒಂದು ವ್ಯಕ್ತತೆ ಹೇಗಾಗಿದೆ ಅನ್ನೋದ್ರ ಮೇಲೆ ಆ ವಸ್ತುವಿಗೆ ಏನ್ ಬೆಲೆ ಅನ್ನೋದು ನಿರ್ಧಾರ ಆಗುತ್ತೆ ಹೇಳ್ತಾ ಇದ್ದಾರೆ.
ಹೀಗೆ ಮನುಷ್ಯನೊಳಗಡೆಗೆ ಆತ್ಮ ಅನ್ನೋದು ಹೇಗೆ ಪ್ರಕಟವಾಗುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಪ್ರಕಟವಾಗುತ್ತೆ. ಒಬ್ಬರಿಗೆ ಬುದ್ಧಿಯಾಗಿ ಕಾಣಿಸ್ಕೊಳ್ಳುತ್ತೆ, ಒಬ್ಬರಿಗೆ ಸೌಂದರ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಒಬ್ಬರಿಗೆ ಅತ್ಯಂತ ಕಠಿಣವಾದ ಮನಸ್ಸಾಗಿ ಕಾಣಿಸ್ಕೊಳ್ಳುತ್ತೆ, ಇನ್ನೊಬ್ಬರಿಗೆ ಪ್ರಾಣಶಕ್ತಿಯಾಗಿ ಗೋಚರವಾಗುತ್ತೆ. ಈ ತರದಲ್ಲಿ ಅನೇಕ ರೀತಿಯಲ್ಲಿ ಮನುಷ್ಯನೊಳಗಡೆಗೆ ಈ ಆತ್ಮ ಅನ್ನುವಂಥದ್ದು ತನ್ನನ್ನು ತಾನು ಪ್ರಕಟಿಸ್ತದೆ. ಹಾಗೆ ಹಣ್ಣುಗಳಲ್ಲಿ, ಹೂವುಗಳಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಬೇರೆ ಬೇರೆ ನಾಮರೂಪಗಳಲ್ಲಿ, ಬೇರೆ ಬೇರೆ ಕಾರ್ಯಗಳಿಗಾಗಿ ವೈವಿಧ್ಯಮಯವಾಗಿ ಆತ್ಮ ಅನ್ನೋದು ತನ್ನನ್ನು ತಾನು ತೋರ್ಕೊಂಡಿದೆ ಅಲ್ವಾ? ಹೌದು. ಅದನ್ನ ಪೂರ್ಣವಾಗಿ ಗ್ರಹಿಸ್ಬೇಕು ನಾವು ಅಂತ ಅಂದ್ರೆ ನಮ್ಮ ಮನಸ್ಸಿಗೆ ಅತಿಮಾನಸಿಕ ಎತ್ತರ ಬೇಕಾಗುತ್ತೆ. ಅದು ಬಂದಾಗ ಆ ಭಗವಂತನ ಮಹಿಮೆ ಏನು ಅನ್ನೋದನ್ನ ನಾವು ಗ್ರಹಿಸ್ಬೋದು, ಅರ್ಥ ಮಾಡ್ಕೊಳ್ಬಹುದು. ಅದು ಈ ಪ್ರಕಟಿತವಾಗಿರ್ತಕ್ಕಂಥ ವ್ಯಕ್ತ ಜಗತ್ತೇನಿದೆ, ತಾರೆ ನಿಹಾರಿಕೆಗಳು, ಸೂರ್ಯ, ಚಂದ್ರ, ಬೆಟ್ಟ, ಗುಡ್ಡ, ಕಣಿವೆ, ಮರ, ಗಿಡ, ಹೂವು, ಹಣ್ಣು ಇತ್ಯಾದಿ ಇತ್ಯಾದಿ ಏನೆಲ್ಲ ಸ್ಥೂಲ ವೈಭವ ಇದೆ, ಕಾಮನ ಬಿಲ್ಲಿರ್ಬೋದು, ಗುಡುಗು ಸಿಡಿಲಿರ್ಬೋದು, ಇವೆಲ್ಲನು ಭವ್ಯವಾದ ಸ್ಥೂಲದೊಳಗಡೆ ಪ್ರಕಟವಾಗುವಂತ ಭಗವತ್ ಶಕ್ತಿಗಳು. ಇದನ್ನ ನಾವು ನೋಡ್ಬೇಕು ಅಂತ ಅಂದ್ರೆ ಆ ಒಂದು ಎತ್ತರ ಬಿತ್ತರದ ಮಾನಸಿಕತೆಯು ನಮ್ದಾಗ್ಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಯ ಸ್ಥೂಲ ವೈಭವವನ್ನ ಭವ್ಯ, ಸೂಕ್ಷ್ಮ ವೈಭವವನ್ನು ದಿವ್ಯ ಅಂತ ಹೇಳಿ ಹೇಳ್ತಾರೆ. ಸೂಕ್ಷ್ಮ ವೈಭವ ಅಂದ್ರೆ ಏನು ಅಂತ ಅಂದ್ರೆ ಇದೆ ಬುದ್ಧಿ, ಪ್ರಾಣ, ಮನಸ್ಸು, ಇವ್ಯಾವು ನಮಗ್ ಗೋಚರವಲ್ಲ. ಆದ್ರೆ ಅವ್ರು ಮಾತಾಡುವಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಬುದ್ಧಿವಂತರು ಅಂತ ಹೇಳಿ. ಅವ್ರು ಹಾಡುವಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಚಂದ ಹಾಡ್ತಾರೆ, ಸಂಗೀತ ಜ್ಞಾನ ಎಷ್ಟಿದೆ, ಸ್ವರ ಜ್ಞಾನ ಎಷ್ಟಿದೆ, ಸ್ವರ ನಿಯಂತ್ರಣ ಎಷ್ಟಿದೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಜನ್ಮಾಂತರಗಳ ಸಿದ್ಧಿ ಇದೆ, ಇದೆಲ್ಲ ಗೊತ್ತಾಗುತ್ತೆ. ಅವ್ರು ಬಾಯ್ ಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಚಂದ ಹಾಡ್ತಾರೆ, ಎಷ್ಟು ಚಂದ ಹಾಡಲ್ಲ ಅಂತ ಹೇಳೋದು ಸೂಕ್ಷ್ಮ. ಆ ಸೂಕ್ಷ್ಮತೆ ಬರುವಂತದ್ದು ದಿವ್ಯ. ದಿವ್ಯ ಅಂತ ಅಂದ್ರೆ ದೈವಿ ಶಕ್ತಿಗಳಿಂದ ಅವ್ರೊಳಗಡೆಗೆ ಅದು ಕಾಣಿಸ್ಕೊಳ್ಳುತ್ತೆ. ಸ್ಥೂಲ ವೈಭವ ಅಂದ್ರೆ ಭವ್ಯ. ಭವ್ಯ ಅಂತ ಅಂದ್ರೆ ಭವಿಸಿದ್ದು ಅಂತ, ಸಂಭವಿಸಿದ್ದು ಅಂತ, ಪ್ರಕಟವಾಗಿರುವಂಥದ್ದು ಅಂತ. ಈ ಸೂಕ್ಷ್ಮ ವೈಭವ ಅಷ್ಟು ಸುಲಭ ಪ್ರಕಟವಾಗಲ್ಲ. ಅವ್ರು ಬಾಯಿ ಬಿಟ್ರಷ್ಟೇ ಅವ್ರ ಸಂಗೀತ ಗೊತ್ತಾಗೋದು, ಅವ್ರು ಮಾತಾಡಿದ್ರಷ್ಟೇ ಅವ್ರ ಬುದ್ಧಿವಂತಿಕೆ ಗೊತ್ತಾಗೋದು, ಅವ್ರು ಕೆಲಸ ಮಾಡಿದ್ರಷ್ಟೇನೆ ಅದ್ರದ್ದು ಆನಂದ ಏನು ಅಂತ ಗೊತ್ತಾಗತ್ತೆ ನಮ್ಗೆ. ಸೊ ಹೀಗಾಗಿ ಸೂಕ್ಷ್ಮ ಆಗಿರುವಂತ ಶಕ್ತಿಗಳು ಉಂಟು, ಸ್ಥೂಲವಾಗಿ ಪ್ರಕಟವಾಗುವಂತ ಶಕ್ತಿಗಳು ಉಂಟು. ಈಗ ಯಾರೋ ಒಬ್ರು ತುಂಬಾ ಸುಂದರವಾಗಿರ್ತಾರೆ, ಅದು ಪ್ರಕಟವಾಗಿದೆ. ಅದು ಇನ್ನೊಬ್ರು ಯಾರು ಅವ್ರಿಗೆ ಹೋಲಿಸಿದಾಗ ಅಷ್ಟು ಸೌಂದರ್ಯ ಇರಲ್ಲ, ಅಲ್ಲಿ ಪ್ರಕಟವಾಗಿಲ್ಲ ಅಂತ ಹೇಳಿ. ಸೊ ಹೀಗಾಗಿ ಪ್ರಕಟೀಕರಣ ಆಗುವಾಗ ಆತ್ಮ ಅನ್ನುವಂಥದ್ದು ಸ್ಥೂಲವಾಗಿಯೂ ಸೂಕ್ಷ್ಮವಾಗಿಯೂ ಪ್ರಕಟವಾಗುತ್ತೆ. ಕೆಲವರಲ್ಲಿ ತರ್ಕವಾಗಿ, ಕೆಲವರಲ್ಲಿ ಬುದ್ಧಿಯಾಗಿ, ಕೆಲವರಲ್ಲಿ ಸೌಂದರ್ಯವಾಗಿ, ಕೆಲವರಲ್ಲಿ ಆನಂದವಾಗಿ, ಕೆಲವರಲ್ಲಿ ನೆಮ್ಮದಿ ಶಾಂತಿಯಾಗಿ, ಕೆಲವರಲ್ಲಿ ಜ್ಞಾನವಾಗಿ, ಹೀಗೆ ಯಾವ್ಯಾವುದೋ ರೂಪದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅದು ಆತ್ಮಶಕ್ತಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆತ್ಮ ಅಂದ್ರೆ ಭಗವಂತ, ಅದರ ಒಂದು ಮಹಿಮೆ ಅನಂತ ನಾಮರೂಪಗಳಲ್ಲಿ ಈ ಜಗತ್ನಲ್ಲಿ ನಮಗ್ ಕಾಣಕ್ ಸಿಗುತ್ತೆ, ಕೇಳಕ್ ಸಿಗುತ್ತೆ, ನೋಡಕ್ ಸಿಗುತ್ತೆ. ಆ ಒಂದು ಭವ್ಯದಲ್ಲಿ, ದಿವ್ಯದಲ್ಲಿ ನಾವು ನಮ್ಮನ್ನ ಸಂಪೂರ್ಣವಾಗಿ ಲಯಗೊಳಿಸಿದಾಗ, ಮಮಕಾರ ಇಲ್ಲದೆ ಹೋದಾಗ ಅಂತ. ಮಮಕಾರ ಇದ್ರೆ ಏನಾಗುತ್ತೆ ಅಂದ್ರೆ ನಾವು ಸೆಲೆಕ್ಟಿವ್ ಆಗ್ತೀವಿ. ನಾವು ನಮ್ಮನೇಲಿದ್ರೆ ಮಾತ್ರ ಚೆನ್ನಾಗಿದೆ ಅಂತೀವಿ, ನಮ್ಮ ನೆಂಟರಲ್ಲಿ ಇದ್ರೆ ಚೆನ್ನಾಗಿದೆ ಅಂತೀವಿ, ನಮ್ಮವ್ರು ಯಾರಿಗೂ ಪ್ರಶಸ್ತಿ ಬಂದಾಗ ಖುಷಿ ಆಗುತ್ತೆ, ಅಥವಾ ಇನ್ಯಾರು ಚೆನ್ನಾಗಿ ಆಟ ಆಡಿದ್ರೆ ಅದು ನಮ್ ದೇಶದವರೆಲ್ಲ ಚೆನ್ನಾಗಿ ಆಡ್ಲಿಲ್ಲ ಅಂತ ಅನ್ಸುತ್ತೆ. ಹೀಗೆ ಮಮಕಾರ ಇದ್ರೆ ಏನಾಗುತ್ತೆ, ಆನಂದಕ್ಕೆ ಚ್ಯುತಿ ಬರುತ್ತೆ. ನಿರ್ಮಮನಾದಾಗ ಯಾರೇ ಚಂದಾಗಿ ಆಡಿದ್ರು, ಯಾರೇ ಚೆನ್ನಾಗಿ ಆಟ ಆಡಿದ್ರು, ಯಾರೇ ಚೆನ್ನಾಗಿ ಮಾತಾಡಿದ್ರು ಖುಷಿ ಆಗುತ್ತೆ. ಆ ಮಮಕಾರ ಹೋದಾಗ ಅವಾಗ ಮಾತ್ರವೇ ಪೂರ್ಣ ಆನಂದ, ಪೂರ್ಣ ನೆಮ್ಮದಿ, ಪೂರ್ಣ ಶಾಂತಿ, ಪೂರ್ಣ ಜ್ಞಾನ, ಪೂರ್ಣ ದೃಷ್ಟಿ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಿರ್ಮಮ ಅನ್ನೋ ಶಬ್ದ ಹಾಕಿದೆ. ನಿಗ್ರಹ ಸಂಪನ್ನನಾಗಿ ಅಂತ ಹೇಳ್ತಾರೆ. ನಿಗ್ರಹ ಅಂದ್ರೆ ಇದೇನೆ, ನಮ್ಮೊಳಗಡೆ ಇರ್ತಕ್ಕಂತ ಭೇದ ಬುದ್ಧಿಯನ್ನ ನಿಗ್ರಹಿಸ್ಬೇಕು, ಸ್ವಾರ್ಥ ಬುದ್ಧಿಯನ್ನ ನಿಗ್ರಹಿಸ್ಬೇಕು, ಸಂಕುಚಿತ ಬುದ್ಧಿಯನ್ನ ನಿಗ್ರಹಿಸ್ಬೇಕು. ಹೀಗೆ ಬೇಕಾದಷ್ಟು ನಮ್ಮೊಳಗಡೆಗೆ ಈ ಅನಂತತೆಯನ್ನು ಅನುಭವಿಸ್ಲಿಕ್ಕೆ ಅಡೆತಡೆಗಳಿದೆ, ಉಪಾಧಿಗಳಿದಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳಿದಾವೆ, ಮದಗಳಿದಾವೆ. ಇವುಗಳನ್ನೆಲ್ಲ ನಿಗ್ರಹಿಸ್ಬೇಕು. ನಿಗ್ರಹಿಸಿದಾಗ ಪೂರ್ಣ ದೃಷ್ಟಿ. ಆವಾಗ ದೇಹ ಮತ್ತು ಆತ್ಮ ಇವುಗಳನ್ನ ಮೀರಿ ನಿಲ್ತಕ್ಕಂತ ಸಾಧ್ಯತೆ ನಮಗೆ ಬರುತ್ತೆ. ಅದನ್ನೇ ನಾನು ಆಗ್ಲಿ ಅತಿಮಾನಸಿಕ ಎತ್ತರದಲ್ಲಿ ನಾವು ನಿಂತು ಜಗತ್ತನ್ನ ನೋಡಿದಾಗ ಏಕತೆ ಕಾಣ್ತದೆ, ಭವ್ಯತೆ, ದಿವ್ಯತೆ ಎಲ್ಲವೂ ಒಟ್ಟಾಗಿ ಗೋಚರವಾಗುತ್ತೆ ಅಂತ ಹೇಳಿ. ಈ ದರ್ಶನ ಆನಂದ ಮತ್ತು ಅನಂತ ಎರಡನ್ನೂ ತಂದ್ಕೊಡುತ್ತೆ. ಯಾಕಂದ್ರೆ ಬ್ರಹ್ಮ ಪ್ರಕಟ ಆಗ್ಬೇಕಾದ್ರೆ ಅತಿಮಾನಸದ ಎತ್ತರದಲ್ಲಿ ಅಲ್ಲೇನಾಗುತ್ತೆ, ಭೂಮ ಅನ್ನುವಂಥದ್ದು ನಮಗೆ ವೇದ್ಯವಾಗುತ್ತೆ, ಅಲ್ಪತೆ ಹೊರಟೋಗುತ್ತೆ, ಸಂಕುಚಿತತೆ ಹೋಗುತ್ತೆ, ನಾಮರೂಪಗಳು ಹೋಗುತ್ತೆ,
ಕಾಲದೇಶಗಳು ಹೋಗುತ್ತೆ. ಅನಂತತೆಯ ಆತ್ಮದ ಆನಂದದ ಸೌಂದರ್ಯ ಅನ್ನುವಂಥದ್ದು ನಮಗೆ ಅಲ್ಲಿ ಅನುಭವಕ್ಕೆ ಬರ್ತದನ್ನ ಪಶ್ಯಂತಿ ಅಂತ ಕರಿತೀವಿ ನಾವು. ಅದು ವೈಖರಿಯಿಂದ ಹಿಂದಕ್ಕೆ ಸರಿದು ಹೋದಾಗ ನಮಗಾಗುವಂಥದ್ದು. ಹಿಂದಕ್ಕೆ ಸರಿದು ಹೋಗ್ಲಿಕ್ಕೇನೆ ನಮಗೆ ಈ ಅಂತರಂಗದ ಸಾಧನೆ ಅನ್ನುವಂಥದ್ದು ಬೇಕಾಗ. ಅದು ಇಂದ್ರಿಯಗಳೇನ್ ಬೇಕಾಗಲ್ಲ, ನೇರವಾಗಿ ಮನಸ್ಸಿಗೆ ಎಲ್ಲಿಯೂ ವೇದ್ಯವಾಗುತ್ತೆ, ಗೋಚರವಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭೂಮದ ಕಲ್ಪನೆ ಉಂಟಾಗಿ ಮಾನವನಿಗೆ ಅಲ್ಪತ್ವದ ಅರಿವಾಗುತ್ತದೆ ಅಂತ ಹೇಳಿ. ಸೊ ಅಲ್ಲಿವರೆಗೂ ನಾನು ಅಂತ ನಾವು ಯಾವುದಕ್ಕೆ ಕರ್ಕೊಳ್ತಾ ಇದ್ವಿ? ಶರೀರ ಕರ್ಕೊಳ್ತಾ ಇದ್ವೋ, ನಮ್ಮೊಳಗಿನ ಪ್ರಾಣಶಕ್ತಿ ಕರ್ಕೊಳ್ತಾ ಇದ್ವೋ, ನಮ್ಮ ಬುದ್ಧಿ ಕರ್ಕೊಳ್ತಾ ಇದ್ವೋ, ಅಥವಾ ನಮ್ಮ ಬ್ಯಾಂಕ್ ನಲ್ಲಿರೋ ಬ್ಯಾಲೆನ್ಸಿಗೆ ಕರ್ಕೊಳ್ತಾ ಇದ್ವೋ, ಅಥವಾ ನಮ್ಮ ಹೆಸರಿನಲ್ಲಿರೋ ಆಸ್ತಿ ಪಾಸ್ತಿಗಳಿಗೆ ನಾನು ನಂದು ಅಂತ ಕರ್ಕೊಳ್ತಾ ಇದ್ವೋ, ಅದು ಎಷ್ಟು ಕ್ಷುಲ್ಲಕ ಅಂತ ಗೊತ್ತಾಗ್ಬಿಡುತ್ತೆ. ಈ ಭೂಮಿಯೇ ಈ ಒಂದು ಸೌರವ್ಯೂಹದ ಒಂದು ಮಟ್ಟಕ್ಕೆ ಹೋಲಿಸಿದ್ರೆ ಸಣ್ಣದೊಂದು ಸಾಸಿವೆ ಕಾಳಿದ್ದಂಗೆ, ನಮ್ಮ ಗ್ಯಾಲಾಕ್ಸಿಗೆ ಹೋಲಿಸಿದ್ರೆ ಒಂದ್ ಸಣ್ಣ ಧೂಳಿನ ಕಣ ಇದ್ದಂಗೆ. ಅದ್ರ ಮೇಲೆ ನಾವು, ಅದ್ರ ಮೇಲೆ ನಮ್ಮ ಮನೆ, ಅದ್ರ ಮೇಲೆ ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಲೆಕ್ಕವೇ ಇಲ್ಲ. ಇಡೀ ಭೂಮಿನೇ ಡಸ್ಟ್ ಅಂದ್ರೆ ಲೆಕ್ಕ ಹಾಕಿ, ಅದ್ರ ಮೇಲೆ ನಾವು ಏನು ಅಂತ ಅಲ್ಪತೆ ನಮ್ದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಭಗವಂತನ ಲೀಲೆ ಏನಿದೆ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಆ ದರ್ಶನ ನಮಗಾಗತ್ತೆ. ಅದಾಗ್ಲಿ ಅಂತ ಹೇಳಿ ಅವರು ಗುರುಗಳು ಪತ್ರದೊಳಗಡೆಗೆ ಭಗವಂತನ ಒಂದು ಲೀಲೆ ಏನಿದೆ ಅದು ಭಾವಚರ ನಿತ್ಯ ಸತ್ಯ. ಅದು ಭಾವಚರ ನಿತ್ಯ ಸತ್ಯವನ್ನ ಬುದ್ಧಿಯಿಂದ ತರ್ಕದಿಂದ ನಾವು ಕಾಣಕ್ಕಾಗಲ್ಲ. ಹೃದಯದಿಂದ ನೇರವಾಗಿ ಭಾವನೆಗಳನ್ನ ಆಶ್ರಯಿಸಿ ನಾವು ಅದನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯೋಗ ಮತ್ತು ಭೋಗ ಅಂತ ಹೇಳ್ತಾರೆ, ಅದನ್ನ ಸಮನ್ವಯ ಮಾಡು ಅಂತ ಹೇಳ್ತಾರೆ. ಯೋಗ ಭೋಗ ಸಮನ್ವಯ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಯೋಗ ಅಂದ್ರೆ ಸಂಪಾದಿಸ್ತಕ್ಕಂಥದ್ದು, ಅದನ್ನ ಅನುಭವಿಸ್ತಕ್ಕಂಥದ್ದು ಭೋಗ. ಸಂಪಾದಿಸದೆ ಹೋದ್ರೆ ಅನುಭವಿಸೋ ಪ್ರಶ್ನೆನೇ ಬರಲ್ಲ. ಯೋಗಕ್ಷೇಮ ಮಹಾಮ್ಯಹಂ ಅಂತ ಹೇಳಿ ಭಗವದ್ಗೀತೆಯಲ್ಲೂ ಮಾತು ಬರುತ್ತೆ. ಯೋಗ ಅಂದ್ರೆ ನಾವು ಅದನ್ನ ಪಡಿಬೇಕು, ಅದಕ್ಕೆ ದುಡಿಬೇಕು. ಕ್ಷೇಮ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದಿಕ್ಕೆ ಏನ್ ಬೇಕು ಆ ಸಾಧನೆಯಲ್ಲಿ ನಿರಂತರವಾಗಿ ತೊಡಗಬೇಕು. ಸೊ ಯೋಗ ಮತ್ತು ಕ್ಷೇಮ, ಯೋಗ ಮತ್ತು ಭೋಗ ಇವೆರಡು ಅದರ ಮೇಲೆ ನಿಂತಿರ್ತವೆ. ಆ ಒಂದು ಸಮನ್ವಯ ಮಾಡುವಂಥವನ್ಗೆ ಈ ಒಂದು ಅತಿಮಾನಸದ ಸಿದ್ಧಿ ಆಗತ್ತೆ. ಈ ಅತಿಮಾನಸದಿಂದ ಬಂದವರೇ ಈ ರಾಮ, ಈ ಕೃಷ್ಣ, ಇವರೆಲ್ಲಾನು ಜನಕ ಇತ್ಯಾದಿ ಇತ್ಯಾದಿ ಯಾರೆಲ್ಲ ಋಷಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಅವರೆಲ್ಲ ಅಲ್ಲಿ ಅತಿಮಾನಸದ ಎತ್ತರದಲ್ಲಿ ಈ ಜಗತ್ತನ್ನ, ಈ ಸೃಷ್ಟಿಯನ್ನ ನೋಡಿದವರು, ಕಂಡು ಅದನ್ನ ಜನಕ್ಕೆ ಅಥವಾ ಜಗತ್ತಿಗೆ ಬೋಧಿಸಿದವರು. ಅದು ಅಚಂದ್ರಾರ್ಕ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯ ಚಂದ್ರಾದಿಗಳು ಇರೋವರೆಗೂ ಅಂದ್ರೆ ನಿತ್ಯ ಅಂತ, ನಿತ್ಯ ಸತ್ಯವನ್ನ, ಆ ಮಿಥ್ಯೆಯನ್ನ ದಾಟಿ, ಮಾಯೆಯನ್ನ ದಾಟಿ ಕಂಡ ಆ ಜ್ಞಾನ ಏನಿದೆ ಅದನ್ನ ಪಡ್ಕೊಳ್ತಾನೆ. ಅದು ಪಡ್ಕೊಂಡು ಅವನು ಕರ್ಮದಲ್ಲಿ ಮತ್ತು ಅವನ ಫಲದಲ್ಲಿ ಎರಡರಲ್ಲೂ ಕೂಡ ಅವನು ಅನಾಸಕ್ತನಾಗಿರ್ತಾನೆ. ಅವನಂದ್ರೆ ದಿವ್ಯಕರ್ಮಿ ಆಗಿರ್ತಾನೆ ಅಂತಾನು ಹೇಳಬಹುದು. ಕರ್ಮವನ್ನು ಏನಕ್ಕೆ ಮಾಡ್ತಾನೆ ಅಂತ ಅಂದ್ರೆ ತನಗಾಗಿ ಅಂತ ಮಾಡಲ್ಲ. ಪ್ರಕೃತಿ ನನಗಾಗಿ ಈ ಶರೀರ ಕೊಟ್ಟಿದೆ, ಈ ಶರೀರದ ಉದ್ದೇಶವೇ ಕರ್ಮ. ಪ್ರಕೃತಿಗೋಸ್ಕರ ಗಿಡ ಮರ ಹೇಗೆ ಹೂ ಹಣ್ಣುಗಳನ್ನು ಕೊಡ್ತಾವೋ ಹಾಗೆ ಮನುಷ್ಯ ಕೂಡ ಆ ಕರ್ಮದೊಳಗಡೆಗೆ ಫಲವನ್ನು ಕೊಡ್ಬೇಕಾಗತ್ತೆ ಸಮಾಜಕ್ಕೆ. ಸೃಷ್ಟಿ ಅದನ್ನ ಕೇಳ್ತಾ ಇದೆ ಅಂತ ಹೇಳಿ ಕರ್ಮ ಮಾಡೋ ಅಂಥದ್ದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಸೊ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಸಮಸ್ತವನ್ನು ಕರ್ಮದಲ್ಲಿ ತೊಡಗಿಸ್ಬೇಕು ಅಂತ ಪ್ರಕೃತಿ ಕೇಳುತ್ತೆ. ಆ ಕರ್ಮದಲ್ಲಿ ತೊಡಗುವಂಥದ್ದೇ ಯೋಗ. ಅದನ್ನ ಅವನು ಮಾಡ್ತಾನೆ. ಸೊ ಅದನ್ನ ತಿಳಿದು ಮಾಡಿದ್ರು ತಿಳಿದೇ ಮಾಡಿದ್ರು ಯೋಗವೇ. ಅದು ತಿಳಿದು ಮಾಡೋದಕ್ಕೆ ರಾಜಯೋಗ ಅಂತಾರೆ, ತಿಳಿದೇ ಮಾಡೋದಕ್ಕೆ ಭಕ್ತಿ ಯೋಗ ಅಂತ ಕರೀತಾರೆ. ಅರ್ಥ ಆಗ್ಲೇಬೇಕು ಅಂತ ಏನಿಲ್ಲ. ಭಜನೆ ಮಾಡ್ತಾ ಇದ್ರೆ ಅದು ಭಕ್ತಿ ಯೋಗ ಆಗುತ್ತೆ. ಭಜನೆ ಚೆನ್ನಾಗಿ ಅರ್ಥ ಆದ್ರೆ ಆ ಪದಗಳು, ಆ ಸಾಲುಗಳು ಏನ್ ಹೇಳ್ತಾ ಇದಾವೆ ಅನ್ನೋದು ರಾಜಯೋಗ ಆಗುತ್ತೆ. ಸೊ ಭಕ್ತಿ ಮತ್ತು ಕರ್ಮ ಮತ್ತು ಜ್ಞಾನ ಮೂರು ಒಟ್ಟಾದಾಗ ಪೂರ್ಣ ಯೋಗ ಸಾಧನೆ ಆಗುತ್ತೆ, ಪೂರ್ಣ ಸಿದ್ಧಿ ಆಗುತ್ತೆ. ಸೊ ಭಕ್ತನಾದವನು ಜ್ಞಾನಿ ಆಗ್ಬೇಕು, ಜ್ಞಾನಿಯಾದವನು ಭಕ್ತನಾಗ್ಬೇಕು. ಎರಡು ಆದ್ಮೇಲೆ ಕರ್ಮದಲ್ಲಿ ತೊಡಗಬೇಕು. ಇದು ಪೂರ್ಣತೆಗೆ ಅನಿವಾರ್ಯ ಅಂತ ಹೇಳಿ ಅದನ್ನ ಇಲ್ಲಿ ಬಹಳ ಚಂದ ಹೇಳ್ತಾ ಇದ್ದಾರೆ. ಕರ್ಮಯೋಗಿಯಾಗಿ, ರಾಜಯೋಗಿಯಾಗಿ, ಭಕ್ತನಾಗಿ, ಜ್ಞಾನಿಯಾಗಿ ಕೀರ್ತಿಯನ್ನ, ಆಚಂದ್ರಾರ್ಕ ಕೀರ್ತಿಯನ್ನ ಪಡಿತಕ್ಕಂಥವನು ಆಗಬಹುದು. ಸೊ ಅಂಥದ್ದೊಂದು ಸಾಧನೆ ಮತ್ತು ಅಂಥದ್ದೊಂದು ಸಿದ್ಧಿಗೆ ಯಾರು ಅರ್ಹರಾಗ್ತಾರೋ ಅವನೇ ಅರಸ, ಅವನೇ ಪ್ರಭು. ಅಂದ್ರೆ ಅವನ ಅಸ್ತಿತ್ವ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಯಮಿಸಿ, ನಿಯಂತ್ರಿಸಿ, ಅದನ್ನ ಆನಂದದ ಆಗರವನ್ನಾಗಿ ಮಾಡಿ, ಆನಂದದ ಸಾಗರವನ್ನ ತಲುಪಿ ಆನಂದವನ್ನೇ ಜಗತ್ತಿಗೆ ಸೃಜಿಸ್ತಕ್ಕಂಥವನು ಆಗಬಹುದು ಅಂತ ಹೇಳಿ ಅದು ಗುರುವಿನ ಒಂದು ಹಾರೈಕೆ ಶಿಷ್ಯನ ಮೇಲೆ. ಅಂತ ವಾತ್ಸಲ್ಯದಿಂದ ಈ ಪತ್ರವನ್ನ ಗುರುಗಳು ಶಿಷ್ಯರಿಗೆ ಬರೆದಿದ್ದಾರೆ.
ಇದು ನಾವು ಕೂಡ ನಮಗೆ ಬರೆದ ಪತ್ರ ಅಂತ ಹೇಳಿ ಓದ್ಕೊಂಡು ಅಂಥದ್ದೊಂದು ಸಾಧನೆ ಒಳಗಡೆಗೆ ತೊಡಗಲಿ ಅನ್ನುವಂಥದ್ದು ಶ್ರೀಮತಿ ರಾಜೇಶ್ವರಿ ಅವರು ನಮಗೆ ಪತ್ರ ರೂಪದಲ್ಲಿ ಭಗವಂತನ ಪತ್ರವನ್ನೇ ನಮಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಹೌದು ಸರ್, ಇದಂತೂ ಖಂಡಿತವಾಗ್ಲೂ. ಯಾಕೆಂದರೆ ನಮಗೂ ಗುರುಕುಲವಾಸದಲ್ಲಿ ಪತ್ರಗಳ ಮುಖಾಂತರ ವಿಷಯಾದಿಗಳನ್ನು ತಿಳಿಸ್ತಾ ಇದ್ದರು. ಸತ್ಸಂಗ ಮಂಗಳವಾರ ಇತ್ತು ಅಂತಂದರೆ ನಮಗೆ ಸೋಮವಾರನೇ ಬರ್ತಾಯಿತ್ತು ದೇವನಹಳ್ಳಿಗೆ ಪತ್ರಗಳು ಬಂದು ಅದನ್ನು ಓದಿ ಆಮೇಲೆ ಸತ್ಸಂಗನ ಮಾಡ್ತಾಯಿದ್ರು, ಸ್ವಾಮೀಜಿ ಇಲ್ಲದೇ ಇದ್ರು. ಆ ದಿನ ರಾಜಪುತ್ರನು ಅಂತರ್ಮುಖನಾಗಿಯೇ ಇದ್ದನು. ಅರಮನೆಯ ಯಾವ ಪರಿಚಾರಿಕೆಯರೂ ತನಗೆ ಉಪಚರಿಸುವುದು ಬೇಡವೆಂದುಕೊಂಡು ಏಕಾಂತದಲ್ಲಿದ್ದನು. ತಟ್ಟನೆ ಗುರು ಹೃದಯವೊಂದು ಮೈ ತಳೆದು ದರ್ಶನವಿತ್ತಂತೆ ಭಾಸವಾಯಿತು. ಅದು ಕೇವಲ ತನ್ನ ಗುರುವರಿಯರಾದ ಭಾಸ್ಕರಾಚಾರ್ಯರ ಹೃದಯ ಮಾತ್ರವಾಗಿರದೆ ಪರಮಾತ್ಮನು ಧರೆಯಲ್ಲಿ ಸಮಸ್ತ ಜ್ಞಾನ ಪಿಪಾಸುಗಳಿಗಾಗಿಯೇ ಸಿದ್ಧಪಡಿಸಿದ್ದ ಸಚ್ಚಿದಾನಂದಮಯ ಪ್ರಕಾಶಮಯ ಪುಂಜವಾಗಿತ್ತು. ಕೂಡಲೇ ಕುಸುಮಗುಪ್ತನ ಕವಿ ಹೃದಯ ಆ ಗುರು ಹೃದಯವನ್ನು ಹೀಗೆ ದರ್ಶಿಸತೊಡಗಿತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಪರಮಾತ್ಮನ ಸತ್ಯ ಸ್ವರೂಪವನ್ನು ಸಮಸ್ತ ಪಾಂಚಭೌತಿಕ ಸ್ಥೂಲ ಸೂಕ್ಷ್ಮ ಕಾರಣ ವಿಶ್ವದ ಕಣಕಣದಲ್ಲೂ ದರ್ಶಿಸಬಲ್ಲ, ಸ್ಪರ್ಶಿಸಬಲ್ಲ ಅನುಭವ ಶಕ್ತಿಯ ಮೂರ್ತರೂಪವೀ ಗುರು ಹೃದಯ. ಮಾತಾಪಿತೃಗಳ ಮಮತೆ, ಸಕನ ಮೈತ್ರಿ, ಪ್ರಭುವಿನ ನಿಗ್ರಹಾನುಗ್ರಹ ಶಕ್ತಿಗಳಿಂದ ಪೂರ್ಣವಾದ ದಿವ್ಯ ಕಾರುಣ್ಯಾಮೃತ ನಿಧಿಯೇ ಗುರು ಹೃದಯ. ಜೀವಿಗಳ ಎದೆಯನ್ನು ಜನ್ಮಗಳಲ್ಲೂ ದಹಿಸುವ ಶೋಕ ಮೋಹಾಗ್ನಿ ಜ್ವಾಲೆಯನ್ನು ಶಮನಗೊಳಿಸಲು ಜ್ಞಾನ ವರ್ಷಧಾರೆಗರಿಯುವ ದಿವ್ಯ ಮೇಘವೀ ಗುರು ಹೃದಯ. ಸಾಧಕನನ್ನು ಜೀವಭಾವದ ಭ್ರಾಂತಿಯಿಂದ ಎಬ್ಬಿಸಲು ಆತ್ಮಜ್ಞಾನದ ರವಿದೀಪ್ತಿಯ ಶುದ್ಧ ಪ್ರೇಮದ ಶೀತಲ ಅಮೃತ ಕಿರಣ ಸ್ಪರ್ಶ ಮಾಡಿಸುವ ಪೂರ್ಣಚಂದ್ರ ಈ ಗುರು ಹೃದಯ. ಜ್ಞಾನ ವಿಜ್ಞಾನಗಳ ರಸದೌತಣದಲ್ಲಿ ಸಂತೃಪ್ತಿಯ ಕ್ಷೀರಾಧಾರೆಯಲ್ಲಿ ಮೀಯುವಂತೆ ಮಾಡುವ ದಿವ್ಯ ತರಂಗಿಣಿ ಈ ಗುರು ಹೃದಯ. ಧರ್ಮಾಧರ್ಮಗಳ ಕಳೆ ಬೆಳೆಗಳೆರಡನ್ನೂ ಫಲವಾಗಿ ನೀಡಬಲ್ಲ ದೇಹಕ್ಷೇತ್ರವನ್ನು ಭಗವನ್ ಮಹಿಮಾ ವೈಭವ ಅಭಿವ್ಯಕ್ತಿಯ ತೀರ್ಥಕ್ಷೇತ್ರವನ್ನಾಗಿ ರೂಪಿಸುವ ಬ್ರಹ್ಮದಂಡವೀ ಗುರು ಹೃದಯ. ತ್ರಿಗುಣ ಲಾಸ್ಯವೆನಿಸಿದ ಜೀವನವನ್ನು ಸದ್ಕರ್ಮ ಯೋಗವನ್ನಾಗಿ ಪರಿವರ್ತಿಸುವ ಪವಿತ್ರ ಗ್ರಂಥವೀ ಗುರು ಹೃದಯ. ದೇಹಯಾತ್ರೆಯ ಕರ್ಮಚಕ್ರದಲ್ಲಿ ಪರಂಧಾಮ ಪ್ರಾಪ್ತಿಗಾಗಿ ಅಂತರತಮ ಯಾತ್ರೆ ಮಾಡಲು ಕಲಿಸುವ ದಿವ್ಯ ಪಥದರ್ಶಿ ಈ ಗುರು ಹೃದಯ. ಸ್ಥೂಲ ಸೂಕ್ಷ್ಮಗಳ ಹೊಟ್ಟನ್ನು ತೂರಿ ಸೂಕ್ಷ್ಮತಮ ಸಾರವನ್ನು ಗ್ರಹಿಸಲು ಜ್ಞಾತ್ರವನ್ನೇ ಜ್ಞೇಯವಾಗಿಸುವ ಆತ್ಮಬೋಧದ ದಿವ್ಯ ದಿಂಡಮ್ಯವೇ ಗುರು ಹೃದಯ. ತನ್ನ ಪರಿಪೂರ್ಣತೆಯಿಂದ ಶರಣಾದವರ ಎಲ್ಲ ಅಪೂರ್ಣತೆಗಳನ್ನು ಮಾಯವಾಗಿಸಿ ಶಿಷ್ಯ ಹೃದಯವನ್ನು ಗುರು ಹೃದಯವನ್ನಾಗಿ ಮಾರ್ಪಡಿಸಿ ಬಾಹ್ಯಾಂತರವನ್ನೆಲ್ಲ ಬ್ರಹ್ಮಮಯವಾಗಿ ದರ್ಶಿಸುವಂತೆ ಮಾಡಬಲ್ಲ ದಿವ್ಯ ಸ್ಪರ್ಶಮಣಿಯೇ ಈ ಗುರು ಹೃದಯ. ಹೀಗೆ ಅವನ ಗುರು ಹೃದಯದಲ್ಲಾದ ಗುರುಭಕ್ತಿ ಸಂವೇದನೆಗಳಿಂದ ಕುಸುಮ ಶ್ರೇಷ್ಠಿಯು ನಿಶ್ಚೇಷ್ಟಿತನಾಗಿ ಕಣ್ಮುಚ್ಚಿ ಕುಳಿತನು. ಕಣ್ತೆರೆದಾಗ ಕಳೆದು ಹೋದ ಸಮಯವೆಷ್ಟು ಎಂದು ಅವನು ತಿಳಿಯಲು ಹೋಗಲಿಲ್ಲ. ತೃಪ್ತಿಯ ಅನುಭವವಾಯಿತು, ಯೋಗ ಗಂಗೆಯಲ್ಲಿ ಮಿಂದ ಅನುಭವವಾಯಿತು. ಆ ದಿನ ಆನಂದ ಸಾಗರದಲ್ಲಿ ಮುಳುಗಿದನು. ಸರ್, ಬಹಳ ವಿಶೇಷವಾದಂತ ಒಂದು ಟ್ರಾನ್ಸೆಂಡೆನ್ಸ್ ಅನ್ನು ಹೇಳ್ತಾ ಇದ್ದಾರೆ. ಸ್ಥಿತ್ಯಂತರ ಅಥವಾ ರೂಪಾಂತರ ಅಥವಾ ಮೆಟಮಾರ್ಫೋಸಿಸ್ ಅಂತ ಹೇಳಿ ಹೇಳ್ತಾರೆ. ಏನು ಅಂತಂದ್ರೆ, ಸಾಧಕರು ತಮ್ಮ ಅಂತರಂಗದಲ್ಲಿ ಇಂದ್ರಿಯಗಳಿಂದ ಬಿಡಿಸಿಕೊಂಡು ತಾದಾತ್ಮ ಭಾವವನ್ನ ತಳೆದಾಗ ಅಂತಃಕರಣದ ಹಿಂದೆಗಡೆಗೆ ತಕ್ಕಂತ ಚಿತ್ತ ಆ ಒಂದು ದರ್ಶನವಾಗುತ್ತೆ. ನಮ್ಮ ಈ ಶರೀರದ ನಿರ್ವಹಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಂಸ್ಕಾರಗಳ ಜನ್ಮಾಂತರಗಳ ಕೇಂದ್ರವಾಗಿರ್ತಕ್ಕಂಥ ಚಿತ್ತದ ದರ್ಶನವಾಗುತ್ತೆ. ಅಲ್ಲಿ ನಾವೇನಾದ್ರೂ ಹೋಗಿ ವೃತ್ತಿ ರಹಿತರಾದ್ರೆ, ಅಂದ್ರೆ ಎಲ್ಲ ವೃತ್ತಿಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿದ್ರೆ, ಆ ವೃತ್ತಿ ನಿಗ್ರಹವಾದ ನಿಸ್ತರಂಗ ಶಾಂತವಾದ ಚಿತ್ತದಲ್ಲಿ ವರ್ತಮಾನ ಜನ್ಮಕ್ಕೆ ಕಾರಣವಾದ ಕರ್ಮದ ಪರಂಪರೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆ ನಾನು ಈ ಶರೀರವನ್ನು ಧರಿಸಿದ್ದೀನಿ,
ಯಾವ ಉದ್ದೇಶಕ್ಕಾಗಿ ಈ ಜನ್ಮ ಅನ್ನೋದು ಕೂಡ ಅಲ್ಲಿ ನಮಗೆ ಗೊತ್ತಾಗದನ್ನೇ ನಾವು ಜ್ಞಾನ ಅಂತ ಕರೆಯೋದು. ಅಂದ್ರೆ ವರ್ತಮಾನ ಜನ್ಮಕ್ಕೆ ಕಾರಣವಾದ ನಮ್ಮ ಕರ್ಮ ವಿಶೇಷಗಳು, ಧರ್ಮ ವಿಶೇಷಗಳು ಏನು, ಪ್ರಾರಬ್ಧ ಏನು ಅನ್ನುವಂಥದ್ದು ಗೊತ್ತಾಗ್ಬೇಕಾದ್ರೆ ವೃತ್ತಿರಹಿತ ಚಿತ್ತದಲ್ಲಿ ನಾವು ತದೇಕ ಚಿತ್ತರಾಗಬೇಕು. ಅಥವಾ ನಮ್ಮ ಚಿತ್ತ ಮನಸ್ಸು ಬುದ್ಧಿಗಳನ್ನ ಒಟ್ಟುಗೂಡಿಸಿಬಿಟ್ಟು ವೃತ್ತಿರಹಿತರಾದಾಗ ಬಹಿರಂಗದ ಎಲ್ಲ ನಮ್ಮ ಸಂಪೂರ್ಣವಾದ ತಿಳುವಳಿಕೆಗಳು ಸಂಪೂರ್ಣವಾಗಲಿ ಲೈವ್ ಆಗಿ ಮನೋಲೈವ್ ಆಗಿ ಚಿತ್ತದೊಳಗಡೆ ಲೀನವಾದಾಗ, ಚಿತ್ತದಲ್ಲಿ ಯಾವ ವೃತ್ತಿಗಳು ಏಳದೇ ಇದ್ದಾಗ ವರ್ತಮಾನ ಜನ್ಮಕ್ಕೆ ಕಾರಣವಾದ ಕರ್ಮ ಪರಂಪರೆ ಏನು ಅಥವಾ ಈ ಜನ್ಮಕ್ಕೆ ಕಾರಣವಾದದ್ದು ಏನು, ಸಂಸ್ಕಾರ ಅನ್ನೋದು ಗೊತ್ತಾಗುತ್ತೆ. ವಾಸನೆ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿ ಈ ಜನ್ಮದಲ್ಲಿ ಏನು ಮಾಡಬೇಕಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದು ಬಹಳ ವಿಶೇಷ. ನಾವು ಅದನ್ನ ಮೊದಲು ನಮ್ಮ ಒಳಗಡೆಗೆ ಮಾಡಬೇಕು. ನಮ್ಮ ಚಿತ್ತವನ್ನ ಸಂಪೂರ್ಣವಾಗಿ ವೃತ್ತಿರಹಿತವನ್ನಾಗಿ ಮಾಡಿ ಈ ಜನ್ಮಕ್ಕೆ ಏನು ಕಾರಣವಿದೆ, ಈ ಕರ್ಮಕ್ಕೆ ಏನು ಕಾರಣವಿದೆ ಅದನ್ನ ತಿಳಿಬೇಕು. ಆ ತಿಳಿಯೋದಕ್ಕೆ ನಮ್ಮ ಒಳಗಡೆಗೇನೆ ಗುರು ತಿಳಿಸೋದಿಕ್ಕಾಗೇನೆ ನಮಗೆ ಕಾಯ್ತಾ ಇದ್ದಾನೆ. ಅವನಿಗೆ ಚಿತ್ ಪುರುಷ ಅಂತ ಕರೀತಾರೆ, ಕೂಟಸ್ಥ ಅಂತ ಕರೀತಾರೆ. ಅವನು ಸುಮ್ಮನೆ ಕಾಯ್ತಾ ಇದ್ದಾನೆ. ನಾವು ಬಹಿರಂಗದ ವ್ಯಾಪಾರಗಳಲ್ಲಿ, ಇಂದ್ರಿಯಗಳಲ್ಲಿ, ಜಗತ್ತಿನಲ್ಲಿ ಏನೋ ಮಾಡಬಾರ್ದು ಗೊತ್ತಿಲ್ಲ ಕೆಲಸಗಳಲ್ಲಿ, ಕರ್ಮಗಳಲ್ಲಿ ಸುಮ್ಮನೆ ವೃಥಾ ಕಾಲಹರಣ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಕೂತಿಯಾನೆ. ಅವನೇ ಗುರು. ಯಾವಾಗ ಅವನ ಹತ್ರಕ್ಕೆ ನಾವು ಬಹಿರಂಗದಿಂದ ಅಂತರಂಗದೊಳಗಡೆಗೆ ಪ್ರವೇಶ ಮಾಡಿ ಸಮೀಪಗತರಾಗ್ತೀವಿ, ಗುರು ನಮಗೆ ಅದನ್ನೆಲ್ಲ ತೋರಿಸ್ತಾನೆ. ನೋಡಪ್ಪ, ಈ ಕಾರಣಕ್ಕಾಗಿ ಈ ಜನ್ಮ ಅಂಥೇಳಿ. ಅದನ್ನ ಇವರು ಹೃದಯ ಅಂತ ಹೇಳ್ತಾರೆ, ಗುರುವಿನ ಹೃದಯ ಅಂತ ಹೇಳಿ. ಸೊ ಅಂತರಂಗದಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಪರಮಾತ್ಮನೇ ಅಥವಾ ಪರಮಾತ್ಮನ ಸ್ವರೂಪವೇ ಚೈತ್ಯ ಪುರುಷ ಅಥವಾ ಜೀವಾತ್ಮ. ಅವನು ಈ ದೇಹವನ್ನ ಹೊಂದಿರೋದಕ್ಕೆ ಏನು ಕಾರಣ ಅನ್ನೋವಂಥದ್ದು ಮತ್ತು ಈ ದೇಹದಲ್ಲಿ ಏನು ಮಾಡಬೇಕಾಗಿದೆ ಅನ್ನೋವಂಥದ್ದನ್ನ ಹೇಳೋದಕ್ಕಾಗಿ ಆ ಚೈತ್ಯ ಪುರುಷನಿಗೆ ಅಥವಾ ಆ ಜೀವಾತ್ಮನಿಗೆ ಹಿನ್ನೆಲೆಗಡೆಗೆ ಪರಮಾತ್ಮ ಇರ್ತಾನೆ. ಅವನು ಈ ಜೀವಾತ್ಮನ ಒಂದು ಉದ್ದೇಶ ಏನಿದೆ, ಗಂತವ್ಯ ಅಥವಾ ಗುರಿ ಏನಿದೆ, ಗೊತ್ತು ಏನಿದೆ, ಈ ಜನ್ಮದಲ್ಲಿ ಇವನಿಗೆ ಏನ್ ಮಾಡ್ಬೇಕಾಗಿದೆ ಅನ್ನೋದೆಲ್ಲ ಅವನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ವವನ್ನು ತನ್ನೊಳಗಡೆ ಇಟ್ಕೊಂಡು ಕಾಯ್ತಾ ಕೂತಿದ್ದಾನೆ. ಇವನು ತೀರ್ಮಾನ ಮಾಡಿಲ್ಲ ಇನ್ನ ಜೀವಾತ್ಮ ಆ ಒಂದು ಸಾಧನೆ ಒಳಗೆ ತೊಡಗಬೇಕು ಅಂತ ಹೇಳಿ. ಪ್ರಕೃತಿ ವ್ಯಾಪಾರದಲ್ಲಿ, ಪ್ರಕೃತಿಯ ಭೋಗದಲ್ಲಿ ಅವನು ನಿರತನಾಗಿದ್ದಾನೆ. ಕರ್ಮದಲ್ಲಿ ಆ ಕಾರಣಕ್ಕಾಗಿ ಬಹಿರಂಗದ ವ್ಯಾಪಾರಗಳಲ್ಲೇ ಅವನು ತೊಡಗಿದ್ದಾನೆ. ಹಾಗಾಗಿ ಅಂತರಂಗವನ್ನ ಶೋಧಿಸಿ ವರ್ತಮಾನ ಜನ್ಮಕ್ಕೆ ಕಾರಣವೇನಿದೆ ಕರ್ಮ ಅನ್ನುವಂಥದ್ದು, ಕರ್ಮ ಪರಂಪರೆ ಅನ್ನುವಂಥದ್ದು ಗ್ರಹಿಸಿ ಅವುಗಳನ್ನೆಲ್ಲನು ಕಳೆದುಕೊಳ್ಳುವ ತಾದಾತ್ಮವನ್ನ ಅವನು ಯಾವತ್ತು ಸಂಕಲ್ಪಿಸ್ತಾನೋ, ತಲ್ಲೀನತೆಯನ್ನು ಪಡ್ಕೊಳ್ಬೇಕು ಅಂತ ಯಾವತ್ತು ಅವನು ಆಸ್ಪೈರ್ ಮಾಡ್ತಾನೋ, ಅಭೀಪ್ಸೆ ಪಡ್ತಾನೋ, ಆ ಕ್ಷಣದಿಂದನೇ ಭಗವಂತನ ಶಕ್ತಿಗಳು ಅವನೊಳಗಡೆಗೆ ಇಳಿದು ಬಂದು ಆ ಅಭೀಪ್ಸೆಯನ್ನು ಈಡೇರಿಸ್ತಕ್ಕಂಥ ಕರ್ಮದಲ್ಲಿ ಅವನನ್ನ ತೊಡಗಿಸ್ತಾನೆ. ಈಗ ಲಕ್ಷಾಂತರ ಕೋಟ್ಯಾಂತರ ಜನ ಭೂಮಿಯಲ್ಲಿ ಇದ್ದಾರೆ. ಆದ್ರೆ ಈ ಒಂದು ಓದಿನಲ್ಲಿ, ಈ ಪುಸ್ತಕದ ವಾಚನದಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ ಈ ಗುಂಪಲ್ಲಿ ಇವತ್ತು ಅಂದ್ರೆ 8, 7, 15 ಜನ ಇದ್ದಾರೆ. ಇನ್ನು ಉಳಿದವರೆಲ್ಲ ಏನಾಗಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ನೋಡ್ಕೊಳ್ಳಿ. ಅಂದ್ರೆ ಚಿತ್ತಶೋಧನೆಗೆ ಅಥವಾ ಚಿತ್ತ ಸಾಧನೆಗೆ ಅಂತರಂಗದೊಳಗಡೆಗೆ 1 ಗಂಟೆ ಇರಬೇಕು ಅಂತ ಬಯಸೋರು 15 ಜನವ. ಎಷ್ಟು ಜನಕ್ಕೆ ಈ ಪುಸ್ತಕ ಕೊಟ್ಟಿದ್ದೀರಿ, ಅವರೆಲ್ಲ ಏನ್ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಅಂತ ಅಂದ್ರೆ ಗೊತ್ತಾಗುತ್ತೆ. ಬೇರೆ ಬೇರೆ ಕರ್ಮಗಳಲ್ಲಿ ತೊಡಗಿದ್ದಾರೆ. ಆ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಫಲ ಅಥವಾ ಭೋಗ ಅನ್ನೋದು ಅಥವಾ ಅವ್ರದ್ದು ಏನೋ ಒಂದು ಪ್ರಾರಬ್ಧ ಅನ್ನೋವಂಥದ್ದು ನಡೀತಾ ಇರುತ್ತೆ. ಸೊ ಇದು ನಮ್ಮ ಅಂತರಂಗದೊಳಗಡೆಗೆ ನಾವು ಮುಳುಗಿ ಹೋದಾಗ ಗುರು ಅಲ್ಲಿ ಕಾಣಿಸ್ಕೊತಾನೆ. ಈ ಜನ್ಮದಲ್ಲಿ ಏನ್ ಮಾಡ್ಬೇಕಾಗಿದೆ, ಯಾಕೆ ಮಾಡ್ಬೇಕಾಗಿದೆ, ಮುಂದೆ ಎತ್ತ ನಿನ್ನ ಗುರಿ ಅನ್ನೋದನ್ನ ದಿಗ್ದರ್ಶಿಸ್ತಾನೆ. ಅದಕ್ಕೆ ಗುರು ಹೃದಯ ಅಂತ ಕರೆದಿದ್ದಾರೆ. ಅವನು ಸರ್ವದಾ ಜಾಗೃತದಲ್ಲಿರ್ತಾನೆ. ಅವನಿಗೆ ಕಾಲ, ದೇಶ, ಹುಟ್ಟು, ಸಾವು ಏನು ಇಲ್ಲ. ಅವನು ಸರ್ವದಾ ಜಾಗೃತ. ಅವನಿಗೆ ನಿದ್ದೆ ಏನು ಬೇಕಾಗಿಲ್ಲ. ಅವನು ಜೀವಾತ್ಮನನ್ನ ಉದ್ಧಾರದ ಮಾರ್ಗಕ್ಕೆ ತೊಡಗಿಸ್ಬೇಕು ಅನ್ನೋದೇ ಅವನ ಇಚ್ಛೆ. ಆದ್ರೆ ಜೀವಾತ್ಮನಿಗೆ ಇಚ್ಛೆ ಇಲ್ಲದೆ ಇದ್ರೆ ಏನ್ ಮಾಡಕ್ಕಾಗತ್ತೆ? ಅವನ ಮಾರ್ಗದರ್ಶನ ಯಾರಿಗೆ ಮಾಡಕ್ಕಾಗತ್ತೆ? ಹಾಗಾಗಿ ನಾನು ನನ್ನದು ಅನ್ನೋ ಮಮಕಾರದೊಳಗಡೆಗೆ, ಅಹಂಕಾರದೊಳಗಡೆಗೆ ಜೀವ ಒದ್ದಾಡ್ತಾ ಕೂತ್ಕೊಳ್ಳುತ್ತೆ. ಜನ್ಮ ವ್ಯರ್ಥವಾಗುತ್ತೆ. ಗುರು ಸುಮ್ಮನಾಗ್ತಾನೆ, ಏನು ಮಾಡ್ಲಿಕ್ಕೆ ಆಗಲ್ಲ.
ಸಚ್ಚಿದಾನಂದನೇ ಗುರು, ಸತ್ತು ಚಿತ್ತು ಆನಂದ ಸ್ವರೂಪಿಯಾಗಿ ಗುರು ಸದಾಕಾಲ ಎಲ್ಲ ಜೀವರ ಹಿಂದೆಗಡೆಗೆ ಕಾಯ್ತಾ ಇರ್ತಾನೆ. ಯಾರು ಅವನ ಕಡೆಗೆ ನೋಡ್ತಾರೋ ಅವನನ್ನ ಅವನ್ ನೋಡ್ತಾನೆ, ಯಾರು ಜಗತ್ತಿನ ಕಡೆ ನೋಡ್ತಾರೋ ಅವನನ್ನ ಆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಏನೂ ಮಾಡ್ಲಿಕ್ಕೆ ಹೋಗಲ್ಲ, ಅವನ ಪಾಡಿಗೆ ಅವನ್ ಬಿಟ್ಬಿಡ್ತಾನೆ. ಸೊ ಈ ತರದಲ್ಲಿ ಗುರು ಹೃದಯ ಶ್ರೀಮತಿ ರಾಜೇಶ್ವರಿ ಅವರಿಗೆ ಅಂತರಂಗದಲ್ಲಿ ಪ್ರಚೋದಿಸಿ ಪ್ರಬೋಧನೆ ಮಾಡಿ ಅವರಿಗೆ ಎಲ್ಲವನ್ನ ದಿಗ್ದರ್ಶನ ಮಾಡಿ ಆ ಒಂದು ಹೃದಯದ ಸಂಪರ್ಕಕ್ಕೆ ಯಾವಾಗ ಬೇಕಾದರೂ ಬರುವಂತೆ ಅವರು ಏಕಾಂತದಲ್ಲಿ ಒಂದು ಮೌನದಲ್ಲಿ ಧ್ಯಾನದಲ್ಲಿ ಬದುಕನ್ನ ಹೆಚ್ಚು ಕಳೀತಾ ಇದ್ರು ಅನ್ನೋದು ಅವರನ್ನು ನೋಡಿರೋ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅವ್ರು ಎಷ್ಟೊತ್ತು ಧ್ಯಾನಿಸ್ತಿದ್ರು, ಎಷ್ಟೊತ್ತು ಮೌನವಾಗಿರ್ತಿದ್ರು, ಎಷ್ಟೊತ್ತು ಅವರು ಏಕಾಂತದಲ್ಲಿ ಇರಕ್ ಬಯಸ್ತಾ ಇದ್ರು ಅನ್ನೋದ್ರನ್ನ ನಮ್ಮ ಜೊತೆಗೆ ಹೋಲಿಸ್ಕೊಂಡ್ರೆ ನಾವು ಎಷ್ಟೊತ್ತು ಏಕಾಂತ ಎಷ್ಟೊತ್ತು ಧ್ಯಾನ ಮೌನಗಳಲ್ಲಿ ತೊಡಗ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ನಮ್ಮ ಸಾಧನೆ ಅವ್ರ ಸಾಧನೆಗಿರೋ ಅಂತರ. ಹಾಗಾಗಿ ಈ ಒಂದು ಏಕಾಂತಕ್ಕೆ, ಈ ಒಂದು ತಾದಾತ್ಮಕ್ಕೆ ನಾವೆಲ್ಲ ಹೋಗಿ ಆ ಗುರುವಿನ ಹೃದಯವನ್ನ ಸ್ಪರ್ಶಿಸಬೇಕು. ಹೃದಯ ಎಲ್ಲೂ ದೂರದಲ್ಲಿಲ್ಲ, ನಮ್ಮ ಒಳಗಡೆಗೆ ಇದೆ ಅಂತ ಹೇಳ್ತಾ ನನಗೆ ಸಮಯ ಆಗಿದೆ. ಎಲ್ರಿಗೂ ಧನ್ಯವಾದ ಹೇಳಿ ಆಚೆ ಹೋಗ್ತೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಮುಂದಿನ ವಾರ ನೀವೇ ನಡೆಸ್ಕೊಡ್ಬೇಕು, ನೀವೇ ರೆಕಾರ್ಡ್ ಮಾಡಬೇಕು ಸರ್, ಮರಿಬೇಡಿ. ಆಯ್ತು. ಹಾಂ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ವಾಸವಿ.